ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಓಂ ಶಿರಡಿವಾಸಾಯ ವಿದ್ಮಹೆ ಸಚ್ಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯಾತ್. ಓಂ ಸಾಯಿರಾಮ್. ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಬಾಬಾರವರ ಅನುಗ್ರಹ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿರುವ ಕೆಟ್ಟದು ದೂರವಾಗಲಿ, ಹಾಗೆ ಒಳ್ಳೆಯದು ನಿಮ್ಮ ಜೀವನದಲ್ಲಿ ಸದಾ ತುಂಬುತ್ತಾ ಒಳ್ಳೆಯ ಮಾರ್ಗದರ್ಶನದೊಂದಿಗೆ ಒಳ್ಳೆಯ ಕರ್ಮದ ಉದ್ದೇಶದೊಂದಿಗೆ ನಿಮ್ಮ ಜೀವನ ಬೆಳಗಲಿ ಅಂತೇಳಿ ಬಾಬಾರವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗಲ್ಲಿ ಬಾಬಾರವರು ನಿಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಯಾವೆಲ್ಲ ಒಂದು ರೀತಿಯ ಸಮಸ್ಯೆಗಳಿದಾವೋ, ಗೊಂದಲಗಳಿದಾವೋ, ಹಾಗೆ ಯಾವೆಲ್ಲ ರೀತಿಯ ಒಂದು ಯೋಜನೆಗಳನ್ನು ಹಾಕೊಂಡಿದ್ದೀರೋ ಅದರಲ್ಲಿ ಯಾವ ರೀತಿ ಪರಿವರ್ತನೆ ಸಿಗುತ್ತೆ, ಹಾಗೆ ಈ ಸಮಯದಲ್ಲಿ ಒಂದು ಒಳ್ಳೆಯ ಉದ್ದೇಶವನ್ನ ಹೊಂದಿ ಪರಿವರ್ತನೆಯಾದ ನಿಮ್ಮ ಮನಸ್ಸಿಗೆ, ಅಂದ್ರೆ ನಿಮ್ಮ ಮನಸ್ಸಲ್ಲಿರುವ ಒಂದು ಯೋಜನೆಗಳಿಗೆ ತಕ್ಕ ಹಾಗೆ ಆ ಗುರುವಿನ ಹಾಗೆ ದೈವದ ಯೋಜನೆಗಳು ನಿಮಗೆ ಪ್ರತಿಸ್ಪಂದಿಸ್ತಾವ. ಅಂದ್ರೆ ಬಾಬಾರವರು ನೇರವಾಗಿ ಈ ಸಂದೇಶದ ಮೂಲಕ ನಿಮ್ಮ ಸಂಪರ್ಕಕ್ಕೆ ಬರ್ತಾರೆ. ಅಂದ್ರೆ ನಿಮ್ಮ ಎನರ್ಜಿಯ ಜೊತೆಗೆ ಬಾಬಾರವರ ಸಕಾರಾತ್ಮಕ ಊರ್ಜೆಗಳು ಈ ಸಂದೇಶದ ಮೂಲಕ, ಟ್ಯಾರೋ ರೀಡಿಂಗ್ ಮೂಲಕ ಕನೆಕ್ಟ್ ಆಗುತ್ತೆ. ಅಂದ್ರೆ ನೀವು ಸಂಪರ್ಕಕ್ಕೆ ಬಂದ ತಕ್ಷಣವೇ ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳಿಗೆ ಪರಿಹಾರ, ಗೊಂದಲಗಳಿಗೆ ಉತ್ತರ, ಹಾಗೆ ನಿಮ್ಮ ಮುಂದಿನ ಯೋಜನೆಗಳು ಹೇಗೆ ಒಂದು ಸಿದ್ಧಗೊಳ್ತಾ ಇದ್ದಾವೆ, ಹಾಗೆ ಈ ಸಮಯದಲ್ಲಿ ನೀವು ತೆಗೆದುಕೊಂಡ ನಿರ್ಧಾರಗಳು ಯಾವ ರೀತಿಯ ಒಂದು ಫಲದಾಯಕವಾಗಿದ್ದಾವೆ, ಯಾವ ರೀತಿಯ ವಿಭಿನ್ನ ಆಲೋಚನೆಗಳು ನಿಮ್ಮ ಮನಸ್ಸಲ್ಲಿ ಮೂಡ್ತಾ ಇದ್ದಾವೆ, ಹಾಗೆ ಯಾವೆಲ್ಲ ಒಂದು ಬ್ಲೆಸ್ಸಿಂಗನ್ನು ಈ ಸಮಯದಲ್ಲಿ ನೀವು ಸ್ವೀಕಾರ ಮಾಡ್ತಾ ಇದ್ರೆ, ಹಾಗೆ ಈಗಿನ ನಿಮ್ಮ ಮನಸ್ಥಿತಿ ಹಿಂದಿನ ಮನಸ್ಥಿತಿಗಿಂತ ಎಷ್ಟು ಭಿನ್ನವಾಗಿದೆ, ಇವೆಲ್ಲದಕ್ಕೂ ಉತ್ತರ ನಿಮಗೆ ಈ ಸಮಯದಲ್ಲಿ ಬಾಬಾರವರ ಒಂದು ಟ್ಯಾರೋ ರೀಡಿಂಗ್ ಸಂದೇಶದ ಮೂಲಕ ಸಿಗಲಿಕ್ಕೆ ಹೊರಟಿದೆ. ಈ ಸಮಯದಲ್ಲಿ ಈ ರೀಡಿಂಗ್ನ ನೋಡ್ತಾ ಇದ್ದೀರಾ ಅಂದರೆ ಇದು ನಿಮ್ಮ ಉದ್ದೇಶ ಇಲ್ಲ ನಿಮ್ಮ ಮನಸ್ಸಿನ ಒಂದು ಇಚ್ಛೆಗಿಂತ ಬಾಬಾರವರು ನಿಮ್ಮ ಕಡೆ ಅವರನ್ನು ಆಕರ್ಷಣೆ ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ದೈವ ಶಕ್ತಿಗಳು ನಿಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಈ ಸಂಪರ್ಕದ ಮೂಲಕ ಪ್ರೇರಣೆ ಕೊಡ್ತಾ ಇದ್ದಾವೆ. ಈ ರೀತಿ ಬದಲಾವಣೆಗಳಲ್ಲಿ ನೀವು ಮುಂದುವರಿಬೇಕು, ಹಾಗೆ ಈ ಬ್ಲೆಸ್ಸಿಂಗ್ಗಳನ್ನು ಸ್ವೀಕಾರ ಮಾಡಬೇಕು ಅಂತೇಳಿ. ಮೊದಲನೇದಾಗಿ ಬಾಬಾ ಇಲ್ಲಿ ನಿಮಗೆ ಯಾವ ಮೆಸೇಜನ್ನು ಕೊಡ್ತಾರೆ ಅನ್ನೋದಕ್ಕಿಂತ ಮೊದಲು ಸ್ನೇಹಿತರೆ, ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಟೈಮ್ಲೆಸ್ ರೀಡಿಂಗ್ ಕೂಡ ಆಗಿರುತ್ತೆ, ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ. ಹಾಗೆ ನೀವು ಯಾವ ಸಮಯದಲ್ಲಿ ಒಂದು ಗುರುವಿನಲ್ಲಿ ದೃಢವಾದ ವಿಶ್ವಾಸವಿಟ್ಟು ಒಂದು ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಹಾಗೆ ಬ್ಲೆಸ್ಸಿಂಗ್ಗಳು ಬೇಕು ಅಂತ ಹೇಳಿ ನೀವು ಪ್ರಾರ್ಥನೆಯನ್ನು ಮಾಡಿಕೊಂಡು ಶುದ್ಧ ಮನಸ್ಸಿನಿಂದ ಈ ರೀಡಿಂಗ್ನ ನೋಡ್ತಾ ಹೋಗ್ತಿರೋ, ನೇರವಾಗಿ ಬಾಬಾರವರು ನಿಮ್ಮ ಸಂಪರ್ಕಕ್ಕೆ ಬಂದು ನಿಮ್ಮ ಮನಸ್ಸಿನ ಗೊಂದಲಗಳಿಗೆ ಸಮಾಧಾನ ನೀಡೋದ್ರ ಮೂಲಕ ನಿಮ್ಮನ್ನು ಹೀಲ್ ಮಾಡ್ತಾರೆ. ಅಂದರೆ ನಿಮ್ಮ ಕೆಲವು ಒಂದು ನಕಾರಾತ್ಮಕ ವಿಚಾರಗಳನ್ನು ಹೀಲ್ ಮಾಡಿ, ನಿಮ್ಮ ಮೇಲೆ ಯಾರದ್ದೇ ಒಂದು ಕೆಟ್ಟ ದೃಷ್ಟಿ ಬಿದ್ದರೂ ಕೂಡ ಅದನ್ನು ಕೂಡ ಹೀಲ್ ಮಾಡಿ, ಹಾಗೆ ನಿಮಗೆ ಬ್ಲೆಸ್ಸಿಂಗ್ ಕೂಡ ಮಾಡ್ತಾರೆ ಸ್ನೇಹಿತರೆ. ಹಾಗೆ ನಾನು ವೈಯಕ್ತಿಕ ರೀಡಿಂಗ್ ಮಾಡೋದಿಲ್ಲ ಸ್ನೇಹಿತರೆ. ಈ ಸಮಯದ ಎನರ್ಜಿಯ ಪ್ರಕಾರ ನಿಮ್ಮ ಭಾಗ್ಯ ಸ್ಥಾನದಲ್ಲಿ ಒಂದು ಭಾಗ್ಯವನ್ನು ನೀವು ಹೊಂದಲಿಕ್ಕೆ ಎಲ್ಲ ರೀತಿಯ ಒಂದು ಸಿದ್ಧತೆಯನ್ನು ಮಾಡ್ಕೊಂಡಿದ್ರೆ, ಒಂದು ಒಳ್ಳೆಯ ಉದ್ದೇಶದ ಕರ್ಮಗಳಿಂದ ಆ ಯೋಜನೆಗಳು ಇಲ್ಲಿ ಫಲ ಕೊಡಲಿಕ್ಕೆ ಸಿದ್ಧವಾಗಿದೆ. ಅಂದರೆ ನಿಮ್ಮ ಕಾರ್ಯವೈಖರಿಯನ್ನು ಮೆಚ್ಚಿಯಾಗಿರ್ಬೋದು, ಇಲ್ಲ ಬಹಳ ವರ್ಷದ ಒಂದು ಪರಿಶ್ರಮಕ್ಕೆ ಫಲ ಸಿಗ್ತಾ ಇರೋದಾಗಿರ್ಬೋದು, ಒಟ್ಟಾರೆಯಾಗಿ ನಿಮಗೆ ಒಂದು ಜವಾಬ್ದಾರಿಯುತವಾದ ಹುದ್ದೆ ಸಿಗ್ತಾ ಇದೆ. ಒಂದು ಒಳ್ಳೆಯ ಹುದ್ದೆಯಲ್ಲಿ ನೀವು ಮುಂದುವರಿತೀರಾ, ಹಾಗೆ ಒಂದು ಒಳ್ಳೆಯ ಕೆಲಸವನ್ನು ಪಡ್ಕೊಳ್ತೀರಾ. ಆದಷ್ಟು ಬೇಗ ನೀವು ಒಂದು ಒಳ್ಳೆಯ ರೀತಿಯ ಉತ್ತಮವಾದ ಜೀವನಕ್ಕೆ ಕಾಲಿಡ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ. ದೃಢವಾಗಿ ನಂಬಿ ಅದರ ಬಗ್ಗೆ ಫೋಕಸ್ ಮಾಡಿ, ಅಂದರೆ ದೃಷ್ಟಿಕೋನವನ್ನು ಕೇಂದ್ರೀಕರಿಸಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ. ಈ ಸಮಯದಲ್ಲಿ ಗುರುವಿನ ದೃಷ್ಟಿ ನೇರವಾಗಿ ನಿಮ್ಮ ಮೇಲೆ ಬಿದ್ದಿರೋದ್ರಿಂದ ಆ ಕರ್ಮದ ಉದ್ದೇಶ ಒಳ್ಳೆಯ ರೀತಿಯಲ್ಲಿ ಇಲ್ಲಿ ಸ್ವೀಕರಿಸಲಾಗ್ತಾ ಇದೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ಆದಷ್ಟು ಬೇಗನೆ ಒಂದು ಫಲಿತಾಂಶವನ್ನು ಕಾಣ್ತೀರಾ. ಒಂದು ಒಳ್ಳೆಯ ಕೆಲಸದ ಮೂಲಕ ಹಾಗೆ ಒಂದು ಒಳ್ಳೆಯ ಯೋಜನೆ ಫಲ ಕೊಡ್ತಾ ಇದೆ. ಇಲ್ಲಿ ನೀವು ಏನೋ ಒಂದು ಯೋಜನೆಯನ್ನು ಹಾಕೊಂಡಿದ್ರಲ್ಲ ನಿಮ್ಮ ಮನಸ್ಸಲ್ಲಿ, ಅದು ಖಂಡಿತವಾಗಿಯೂ ನಿಶ್ಚಿತವಾಗಿಯೂ ನಿಮ್ಮ ಪರವಾಗಿ ಆ ಯೋಜನೆ ಫಲ ಕೊಡಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆ ನಡೆದಿದೆ. ನೀವು ಏನು ಒಂದು ಪ್ರಾಮಾಣಿಕ ಪ್ರಯತ್ನ ಪಡ್ತಾ ಇದ್ದೀರೋ, ನಿಷ್ಕಲ್ಮಶ ಭಾವದಿಂದ ಗುರುವಿನಲ್ಲಿ ಸಮರ್ಪಣೆಯಾಗಿದ್ದೀರೋ, ದೈವ ಶಕ್ತಿಗಳ ಮೊರೆ ಹೋಗಿದ್ದೀರೋ, ಖಂಡಿತವಾಗಿ ಈ ಸಮಯದಲ್ಲಿ ಎಲ್ಲ ದೇವರುಗಳ ಅನುಗ್ರಹ ಆಶೀರ್ವಾದದ ಜೊತೆಗೆ ಗುರುವಿನ ಬಲ ನಿಮಗೆ ಸಿಗ್ತಾ ಇರೋದ್ರಿಂದ ಕರ್ಮ ಫಲದಾಯಕ ಶನಿದೇವನ ಅನುಗ್ರಹ ಆಶೀರ್ವಾದ ಕೂಡ ಈ ಸಮಯದಲ್ಲಿ ನಿಮ್ಮ ಜೊತೆ ಇದೆ. ಅಂದರೆ ನಿಮ್ಮ ಒಂದು ಒಳ್ಳೆಯ ಕರ್ಮದ ಉದ್ದೇಶ ಅವರ ಕೋಪವನ್ನು ಕಡಿಮೆ ಮಾಡಿ ನಿಮ್ಮೆಡೆಗೆ ಒಂದು ಫಲವನ್ನು ಹೊತ್ತು ತರ್ತಾ ಇದೆ. ಖಂಡಿತವಾಗಿಯೂ ನೀವು ಅಂದ್ಕೊಂಡಿದ್ದು ನಡೆಯುತ್ತೆ. ಈಗ ಒಂದು ಕೆಲಸ ಮಾಡ್ತಾನೆ ಒಂದು ಗೌರ್ಮೆಂಟ್ ಜಾಬ್ ಬೇಕು ಅಂತೇಳಿ ಪ್ರಯತ್ನಿಸ್ತಾ ಇದ್ದಾರೆ, ಎಲ್ಲ ಮಕ್ಕಳ ವಿಚಾರದಲ್ಲಿ ಅವರಿಗೊಂದು ಗೌರ್ಮೆಂಟ್ ಕೆಲಸ ಸಿಗಬೇಕು ಅಂತೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅಂದರೆ ಖಂಡಿತವಾಗಿಯೂ ನೀವು ಮಾಡ್ಕೊಳ್ತಾ ಇರುವ ಮನಸ್ಸಿನ ಯೋಜನೆಗೆ ತಕ್ಕ ಹಾಗೆ ಪ್ರಾಮಾಣಿಕ ಪ್ರಯತ್ನ ಕೂಡ ಮಾಡ್ತಾ ಇದ್ದೀರಾ. ಅದಕ್ಕೆ ತಕ್ಕ ಹಾಗೆ ನೀವು ಒಂದು ಏನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಲ್ಲ ಒಂದು ಒಳ್ಳೆಯ ಉದ್ದೇಶದಿಂದ, ಖಂಡಿತವಾಗಿ ಇಲ್ಲಿ ಆ ಶುಭ ಯೋಗ ನಿಮ್ಮನ್ನು ಹುಡುಕಿ ಬರುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಬ್ಲೆಸ್ಸಿಂಗ್ ಕೊಡ್ತಾ ಇದ್ದಾರೆ. ನೀವು ಯಾವ ರೀತಿಯೂ ನಿರಾಸೆ ಹೊಂದದೆ ನೀವು ಏನು ಪ್ರಾಮಾಣಿಕ ಪ್ರಯತ್ನ ಪಡ್ತಾ ಇದ್ದೀರಲ್ಲ, ಖಂಡಿತವಾಗಿಯೂ ಪ್ರಾಮಾಣಿಕ ಪ್ರಯತ್ನ ನಿರಂತರವಾಗಿರಲಿ. ಯಾವುದೇ ಕಾರಣಕ್ಕೂ ಸಂದೇಹಕ್ಕೆ ಒಳಗಾಗಬೇಡಿ. ಗುರುವಿನ ಶರಣದಲ್ಲಿದ್ದೀರಾ ಅಂದರೆ ದೃಢವಾದ ನಂಬಿಕೆ ಇರಲೇಬೇಕು. ಹಾಗಾಗಿ ನೀವೇನು ಅಂದ್ಕೊಳ್ತೀರೋ ಅದು ನಡೆಯುತ್ತೆ.
ಪ್ರಾಮಾಣಿಕ ಪ್ರಯತ್ನ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಯಾರೋ ನಿಮ್ಮ ಹಿಂದೆ ನಿಂತು ಏನೋ ಮಾತಾಡ್ತಾ ಇದ್ದಾರೆ, ನಿಮ್ಮನ್ನು ಅಡ್ಡದಾರಿಗೆ ಇಳಿಬೇಕು ಅಂತೇಳಿ ಪ್ರಯತ್ನ ಪಡ್ತಾ ಇದ್ದಾರೆ, ಇಲ್ಲ ಅವರ ಯೋಜನೆಗಳು ಈ ಸಮಯದಲ್ಲಿ ನಿಮಗೆ ತಿಳಿತಾ ಇದ್ದಾವೆ ಅಂದರೆ ಗುರುವಿನ ಬಲ ನಿಮ್ಮ ಜೊತೆಗಿದೆ. ಹಾಗೆ ನಿಮ್ಮಲ್ಲಿ ಒಂದು ಒಳ್ಳೆಯದನ್ನು ಕಂಡುಕೊಳ್ಳುವ, ಗುರುತಿಸುವ ಸಕ್ಷಮತೆ ಬಂದಿದೆ. ಕೆಟ್ಟದನ್ನು ಕೂಡ ದೂರ ಮಾಡುವ ಸಕ್ಷಮತೆ ಕೂಡ ಬಂದಿರೋದ್ರಿಂದ ನೀವೀಗ ಈ ಸಮಯದಲ್ಲಿ ಕೆಟ್ಟದನ್ನು, ಕೆಟ್ಟ ಜನರನ್ನು ದೂರ ಇಡ್ತಿದ್ದೀರಾ. ಹಾಗೆ ಅವರ ಎದುರಿಗೆ ನೇರವಾಗಿ ಕೆಲವು ವಿಚಾರಗಳಲ್ಲಿ ಇಗ್ನೋರ್ ಮಾಡ್ತಾ ಇದ್ದೀರಾ. ಅಂದರೆ ಅವ್ರಿಗೆ ಹೇಳ್ತಾ ಇದ್ದೀರಾ, ನೀನು ಈ ರೀತಿ ಹೇಳೋದು ನನಗೆ ತಪ್ಪು, ನಿನ್ನ ಗೈಡೆನ್ಸ್ ಸರಿ ಇಲ್ಲ ಅನ್ನೋ ರೀತಿಲಿ ಕೆಲವು ಅವರ ವಿಚಾರಗಳನ್ನು ಇಗ್ನೋರ್ ಮಾಡ್ತಾ ಇದ್ದಾರೆ, ಎದುರಿಸ್ತಾ ಇದ್ದೀರಾ. ಖಂಡಿತವಾಗಿ ನಿಮ್ಮಲ್ಲಿ ಒಂದು ಒಳ್ಳೆಯ ಕ್ಷಮತೆ ಬಂದಿದೆ. ಈ ಕ್ಷಮತೆ, ಧೈರ್ಯ ಏನಿದೆಯಲ್ಲ, ಆತ್ಮವಿಶ್ವಾಸ, ಇದನ್ನು ನಿಮ್ಮನ್ನು ವಿಶೇಷವಾಗಿಸೋದ್ರ ಜೊತೆಗೆ ನಿಮ್ಮ ವ್ಯಕ್ತಿತ್ವ ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಪರಿವರ್ತನೆ ಕಂಡುಕೊಳ್ಳೋದ್ರ ಜೊತೆಗೆ ಈಗಾಗಲೇ ನೀವು ಅನೇಕ ರೀತಿಯ ಬದಲಾವಣೆಯನ್ನು ಕಂಡುಕೊಂಡಿದ್ದೀರ. ಮನಸ್ಸಿಗೆ ಎಲ್ಲೋ ಒಂದು ರೀತಿಲಿ ನೆಮ್ಮದಿ ಇದೆ, ನಾನು ಎಲ್ಲವನ್ನ ನಿಭಾಯಿಸ್ತೀನಿ, ಎಲ್ಲ ಒಳ್ಳೆಯದಾಗತ್ತೆ ಅನ್ನೋ ರೀತಿಲಿ. ಈ ಸಮಯದಲ್ಲಿ ನಿಮ್ಮ ಮನಸ್ಸಲ್ಲಿರುವ ಒಂದು ಹೊಸ ಆಲೋಚನೆಗಳಾಗಿರ್ಬೋದು, ಯೋಜನೆಗಳನ್ನಾಗಿರ್ಬೋದು ಕಾರ್ಯರೂಪಕ್ಕೆ ತರುವಂಥ ಒಂದು ಒಳ್ಳೆಯ ಸುಸಮಯ ಇದೇ ಆಗಿದೆ. ಆದರೆ ಇಲ್ಲಿ ಒಂದು ಎಚ್ಚರಿಕೆಯನ್ನು ನೀವು ವಹಿಸಬೇಕಾಗತ್ತೆ. ಅಂದರೆ ದೊಡ್ಡ ಬಂಡವಾಳ ಹಾಕ್ತಾ ಇದ್ದೀರಾ ಅಂದರೆ ಖಂಡಿತವಾಗಿಯೂ ಆ ವ್ಯಕ್ತಿ ಆಗಿರ್ಬೋದು, ಆ ವಿಚಾರ ಆಗಿರ್ಬೋದು, ಅಲ್ಲಿಯ ಸುತ್ತಮುತ್ತ ಒಂದು ರೀತಿಯ ವಾತಾವರಣವನ್ನು ನೀವು ವಿಶ್ಲೇಷಿಸಬೇಕು. ನಂತರ ನೀವು ನಿರ್ಧಾರ ತಗೊಳ್ಬೇಕು. ಗುರುವಿನ ಪಾದಗಳಲ್ಲಿ ಸಮರ್ಪಣೆಯಾದಾಗ ನಿಮಗೆ ಅಲ್ಲಿ ಒಂದು ವಾಸ್ತವತೆ ತಿಳಿಯಾಗುತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಿದ್ದಾರೆ. ಅಂದರೆ ನಿಮ್ಮ ಮನಸ್ಸಿಗೆ ಅದೆಲ್ಲದರ ಅರ್ಥ ಆಗುತ್ತೆ. ಆಗ ನಿಮಗೆ ಅಲ್ಲಿ ಏನಾದರೂ ಸಮಸ್ಯೆ ಆಗೋದಿದ್ರೆ ಅದು ತಡೆಯುತ್ತೆ. ಒಳ್ಳೆಯ ರೀತಿಯಲ್ಲಿ ಅದೊಂದು ಪರಿವರ್ತನೆಯಾಗಿ ನಿಮ್ಮ ಬೆಳವಣಿಗೆಗೆ ಕಾರಣವಾಗುತ್ತೆ. ಒಳ್ಳೆಯ ಜನರ ಸಂಪರ್ಕ ಅಲ್ಲಿ ನಿಮಗೆ ಸಿಗುತ್ತೆ. ನಿಮ್ಮ ತಂದೆ ಆಗಿರ್ಬೋದು, ಇಲ್ಲ ತಂದೆ ಸಮಾನರಾಗಿರ್ಬೋದು, ಇಲ್ಲ ಯಾರೋ ಒಂದು ಸಲಹೆಯನ್ನು ಈ ಸಮಯದಲ್ಲಿ ಕೊಡ್ತಾ ಇದ್ದಾರೆ ಅಂದರೆ ಖಂಡಿತ ಅದು ನಿಮಗಾಗಿ ಒಳ್ಳೆಯದೇ ಇರುತ್ತೆ ಅನ್ನೋ ರೀತಿಯಲ್ಲಿ ನೀವು ನಂಬಬೇಕು. ಈ ಸಮಯದಲ್ಲಿ ನಿಮ್ಮ ಪ್ರಯತ್ನಕ್ಕೆ ಒಂದು ಒಳ್ಳೆಯ ಫಲ ಸಿಗಲಿಲ್ಲ ಅಂತ ಹೇಳಿ ನೀವು ನಿರಾಸೆ ಆಗಿರಬಹುದು. ಇಲ್ಲವೇ ನಿಮ್ಮ ಸಹೋದ್ಯೋಗಿಗಳಾಗಿರ್ಬೋದು, ಇಲ್ಲ ನೀವು ಒಂದು ಕೆಲಸ ಮಾಡೋ ಜಾಗದಲ್ಲಾಗಿರ್ಬೋದು, ಅಂದರೆ ಮೇಲಾಧಿಕಾರಿಗಳಿಂದ ನಿಮ್ಗೇನು ಒಂದು ಒತ್ತಡ ಇತ್ತಲ್ಲ, ಒಂದು ಕಿರಿಕಿರಿ ಆಗ್ತಾ ಇದೆ ಅಂತ ಹೇಳಿ ನಿಮ್ಗೇನು ಅನ್ನಿಸ್ತಾ ಇದೆಯಲ್ಲ ಈ ಸಂದರ್ಭದಲ್ಲಿ, ಅದು ಕೂಡ ತಿಳಿಯಾಗುತ್ತೆ. ತಪ್ಪು ತಿಳುವಳಿಕೆಗಳು ಉಂಟಾಗ್ತಾ ಇದ್ದಾವೆ ಅಂದರೆ ನೀವು ಈ ಸಮಯದಲ್ಲಿ ತಾಳ್ಮೆಯನ್ನು ಕಳ್ಕೊಳ್ಬೇಡಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ. ಈ ಸಮಯದಲ್ಲಿ ಗುರುವಿನ ಜೊತೆ ನೀವು ಒಂದು ಪ್ರಯಾಣವನ್ನು ಶುರು ಮಾಡಿರೋದ್ರಿಂದ, ಅಂದರೆ ಅವರ ಸಂಪರ್ಕದಲ್ಲಿ ನೀವಿರೋದ್ರಿಂದ, ಅವರ ಶರಣದಲ್ಲಿ ಇರೋದ್ರಿಂದ ಒಂದು ಕಡೆಯಿಂದ ನಿಮ್ಮ ಆದಾಯದಲ್ಲಿ ಒಂದು ಪ್ರಗತಿಯನ್ನು ಕಂಡುಕೊಳ್ತೀರಾ. ಅಂದರೆ ಆರ್ಥಿಕ ಸಬಲತೆ ಹೆಚ್ಚಾಗುತ್ತೆ. ಅಂದರೆ ಒಂದು ಹಣದ ಹರಿವು ನಿಮಗೆ ಜೀವನದಲ್ಲಿ ಹೆಚ್ಚಾಗಿ ಸಿಗುತ್ತೆ. ಆದರೆ ಅನವಶ್ಯಕ ಖರ್ಚುಗಳು ಕೂಡ ಇಲ್ಲಿ ಹೆಚ್ಚಾಗ್ತವೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ವ್ಯವಹರಿಸಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ. ಈಗಿನ ಎನರ್ಜಿಯ ಪ್ರಕಾರ ಇಲ್ಲಿ ಕೆಲವರ ಎನರ್ಜಿ ಯಾವ ರೀತಿ ಒಂದು ಕನೆಕ್ಟ್ ಆಗ್ತಾ ಇದೆ ಅಂದರೆ ನಿಮ್ಮದು ಒಂದು ಸಹಜ ನಾಯಕತ್ವದ ಸ್ವಭಾವವಾಗಿದೆ. ಅಂದರೆ ಆತ್ಮವಿಶ್ವಾಸ ಮತ್ತು ದಿಟ್ಟ ನಿರ್ಧಾರದ ಸ್ವಭಾವದವರು ನೀವಾಗಿದ್ದೀರಾ. ಹಾಗಾಗಿ ನಿಮ್ಮ ಹೃದಯವಂತಿಕೆ, ಉದಾರತೆ ಇತರರಿಗೆ ಒಂದು ಪ್ರೇರಣೆ ಕೊಡುವ ಶಕ್ತಿಯನ್ನು ಈ ಸಮಯದಲ್ಲಿ ನೀಡ್ತಾ ಇದೆ. ಅದು ನಿಮ್ಮ ಮಕ್ಕಳ ವಿಚಾರದಲ್ಲಿ ಆಗಿರ್ಬೋದು, ಇಲ್ಲ ನಿಮ್ಮ ನೆರೆಹೊರೆಯವರು, ನಿಮ್ಮ ಸಂಬಂಧಿಕರು ಅದನ್ನು ಗುರುತಿಸ್ತಾ ಇದ್ದಾರೆ. ಹಾಗೆ ನಿಮ್ಮ ಸೃಜನಶೀಲತೆ ಒಂದು ವೇದಿಕೆಯಾಗಿ ಒಂದು ಒಳ್ಳೆಯ ಒಂದು ವ್ಯಕ್ತಿತ್ವವನ್ನು ಪಡ್ಕೊಳ್ಳೋಕ್ಕೆ ಎಲ್ಲ ರೀತಿಯಲ್ಲಿ ಒಂದು ಸಿದ್ಧತೆಯನ್ನು ಮಾಡಿಕೊಂಡಿದೆ. ಅಂದರೆ ನಿಮ್ಮ ಮನಸ್ಸು ಯಾವ ರೀತಿ ಇದೆ ಅಂದರೆ ಅದು ಒಂದು ಕಲಾತ್ಮಕ ಮನಸ್ಸಾಗಿದೆ. ಎಷ್ಟೇ ಒಂದು ಕುಗ್ಗುವಿಕೆ ನಿಮ್ಮನ್ನು ಕಾಡಿದರೂ ಕೂಡ ನೀವು ಹೇಳಿದ್ದನ್ನು ಕಾರ್ಯರೂಪದಲ್ಲಿ ತೋರಿಸುವ ಒಂದು ಸೂರ್ಯನಂತಹ ಒಂದು ಬೆಳಕಿನ ಶಕ್ತಿಯನ್ನು ಈ ಸಮಯದಲ್ಲಿ ನೀವು ಹೊಂದಿದ್ದೀರಾ. ಹಾಗಾಗಿ ಕುಗ್ಗದಿರಿ. ನಿಮ್ಮ ಜೀವನದಲ್ಲಿ ಏನು ಅಂದ್ಕೊಂಡಿದ್ದೀರೋ ಅದನ್ನು ಸಾಧನೆ ಮಾಡ್ತೀರಾ. ಅಸಾಧ್ಯ ಅನ್ನೋದು ಏನೂ ಇಲ್ಲ. ಗುರು ನಿಮ್ಮ ಜೊತೆಗಿರೋದ್ರಿಂದ ನೀವೆಲ್ಲದನ್ನು ಪರಿವರ್ತನೆ ಮಾಡ್ಕೊಳ್ತೀರಾ. ಅದ್ರ ಜೊತೆ ನಿಮ್ಮ ಒಂದು ಒಳ್ಳೆಯ ಉದ್ದೇಶದ ಕರ್ಮಗಳು ಕೂಡ ಈ ಸಮಯದಲ್ಲಿ ಜೊತೆ ಆಗಿರೋದ್ರಿಂದ ನಿಮ್ಮ ಜೀವನದಲ್ಲಿ ಒಂದು ಹೆಸರು, ಗೌರವ ಪಡೆಯುವ ಯೋಗ ಕೂಡ ನಿಮಗೆ ಬರುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ. ಹಾಗೆ ಕಷ್ಟದಲ್ಲಿ ಹಿಂಜರಿದೆ ಧೈರ್ಯ ಹಾಗೂ ಮರು ಉತ್ಸಾಹದಿಂದ ನೀವು ಒಂದು ಮುಂದುವರಿತಾ ಇದ್ದೀರಲ್ಲ, ಅಲ್ಲಿ ಖಂಡಿತ ನಿಮಗೆ ಒಂದು ಒಳ್ಳೆಯದು ಕಾದಿದೆ ಅನ್ನೋ ರೀತಿಯಲ್ಲಿ, ಡಿಸರ್ವ್ ಆಗಿದೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ. ಸಣ್ಣ ಅವಕಾಶಗಳನ್ನು ಕೂಡ ಒಂದು ದೊಡ್ಡ ಸಾಧನೆಗಳಾಗಿ ತಿರುಗಿಸುವ ಸಮರ್ಥತೆ ನಿಮ್ಮಲ್ಲಿದೆ. ಆದರೆ ಇಲ್ಲಿ ಸ್ವಲ್ಪ ಏನೋ ಒಂದು ರೀತಿ ನಿರಾಸೆ ನಿಮ್ಮನ್ನು ಕಾಡ್ತಾ ಇದೆ. ಕುಗ್ಗುವಿಕೆ ಅದು ನಿಮ್ಮವರಿಂದ ಆಗಿರ್ಬೋದು, ಇಲ್ಲ ನಿಮ್ಮನ್ನು ಹಿಂದಕ್ಕೆ ಎಳೆಯುವವರ ಒಂದು ವಿಚಾರದಿಂದ ನೀವೆಲ್ಲೋ ಒಂದು ರೀತಿಯಲ್ಲಿ ಕುಗ್ಗುತ್ತಾ ಇದ್ದೀರಾ. ಆದರೆ ಭರವಸೆ ಕಳ್ಕೊಳ್ಬೇಡಿ, ಮುಂದೆ ಹೋಗಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಮೆಸೇಜನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ಕೆಲವರ ಎನರ್ಜಿಯ ಪ್ರಕಾರ ನಿಮ್ಮ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಬೇಕು ಅಂದರೆ ಒಂದು ಪ್ರಾಣಾಯಾಮ ಮಾಡಿ, ಸೂರ್ಯ ನಮಸ್ಕಾರ ಮಾಡಿ, ಒಂದು ಸಾಯಂಕಾಲದ ಸಮಯದಲ್ಲಿ ಒಂದು ಸ್ವಲ್ಪ ನಡಿಗೆ, ಈ ಅಭ್ಯಾಸ ನಿಮ್ಮ ದೈಹಿಕ ಮತ್ತು ಮಾನಸಿಕ ಬಲವನ್ನು ಹೆಚ್ಚಿಸುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಒಂದು ಬ್ಲೆಸ್ಸಿಂಗನ್ನು ಕೊಡ್ತಾ ಇದ್ದಾರೆ. ಈ ವಾರದಲ್ಲಿ ನೀವು ಒಂದು ಚಿನ್ನದ ಹಳದಿ ಬಣ್ಣ, ಇಲ್ಲವೇ ಒಂದು ಕಿತ್ತಳೆ, ರಕ್ತವರ್ಣ ಈ ರೀತಿ ಬಣ್ಣಗಳನ್ನು ಧರಿಸೋದ್ರಿಂದ ನಿಮಗೆ ಶುಭ ಅನ್ನೋ ರೀತಿಯಲ್ಲಿ ಇಲ್ಲಿ ಒಂದು ಮೆಸೇಜ್ ಸಿಗ್ತಾ ಇದೆ. ಹಾಗೆ ನೀವು ಭಾನುವಾರ, ಮಂಗಳವಾರ ಯಾವುದಾದ್ರೂ ಒಂದು ರೀತಿಯಲ್ಲಿ ಯಾವುದಾದ್ರೂ ಮಂದಿರಕ್ಕೆ ಹೋಗಿ ಒಂದು 5 ನಿಮಿಷಗಳ ಕಾಲ ಒಂದು ಪ್ರಾರ್ಥನೆಯನ್ನು ಮಾಡಿ, ಖಂಡಿತವಾಗಿ ಒಳ್ಳೆಯದಾಗುತ್ತೆ. ಈ ದಿನಗಳಲ್ಲಿ ನೀವು ಮಾಡುವ ಒಂದು ದಾನ ಧರ್ಮಕ್ಕೆ ವಿಶೇಷವಾದ ಒಂದು ದೋಷವನ್ನು ಕಳೆಯುವ ಶಕ್ತಿ ಹೆಚ್ಚಾಗಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ನಿಮ್ಮ ಪರವಾಗಿ ಈಗಿನ ಎನರ್ಜಿಯ ಪ್ರಕಾರ. ಈ ದಿನಗಳಲ್ಲಿ ನೀವು ಒಂದು ನಿಶ್ಶಬ್ದವಾಗಿ ಒಂದು 5 ನಿಮಿಷಗಳ ಕಾಲ ಕುಳಿತು
ಕುರಿತು ಒಂದು ಮುಂದಿನ ಯೋಜನೆಯನ್ನು ಮಾಡಿ, ಹಾಗೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಒಂದು ದೃಷ್ಟಿಯನ್ನು ತೆಗೆದುಕೊಳ್ಳಿ. ಒಂದು ಮುಷ್ಟಿ ಕಲ್ಲುಪ್ಪನ್ನು ಹಿಡಿದು 3 ಸಾರಿ ನಿಮ್ಮನ್ನು ನೀವು ನಿವಾಳಿಸ್ಕೊಂಡು ಮೇಲಿನಿಂದ ಕೆಳಗೆ ಅದನ್ನು ಸಿಂಕಲ್ಲಿ ಹಾಕಿ ನೀರು ಹಾಕಿಬಿಡಿ. ರಾತ್ರಿ ಮಲಗೋದಕ್ಕಿಂತ ಮೊದಲಾದರೂ ಮಾಡ್ಕೊಳ್ಳಿ, ಇಲ್ಲ ಬೆಳಗಿನ ಸಮಯದಲ್ಲಿ ಮಾಡಿಕೊಂಡು ಕೆಲಸಕ್ಕೆ ಹೊರಡಿ. ತುಂಬ ಶುಭ ಆಗುತ್ತೆ. ಓಂ ಗೃಣಿ ಸಾಯಿ ಸೂರ್ಯ ದೇವಾಯ ನಮಃ ಅನ್ನುವ ಈ ಮಂತ್ರವನ್ನು ನೀವು ದಿನನಿತ್ಯ ಪಠಿಸಿ. ಮಂಗಳವಾರ ಭಾನುವಾರ ಪರ್ಟಿಕ್ಯುಲರ್ ಆಗಿ ಉದ್ದೇಶಪೂರ್ವಕವಾಗಿ ಒಂದು ಫಲದ ನಿರೀಕ್ಷೆಯನ್ನು ಇಟ್ಟು ಪಠಿಸಿ. ಖಂಡಿತವಾಗಿಯೂ ಆ ಫಲದಲ್ಲಿರುವ ಏನು ಒಂದು ಕೆಲಸದ ನಿರೀಕ್ಷೆಯಲ್ಲಿದ್ದೀರೋ, ಇಲ್ಲ ಯಾವುದೋ ಒಂದು ವಿಚಾರದಲ್ಲಿ ನಿಮಗೆ ಪರಿವರ್ತನೆ ಬೇಕು ಅಂತೇಳಿ ಅಂದ್ಕೊಂಡಿದ್ರೋ ಅದರಲ್ಲಿರುವ ಅಡ್ಡಿ ಆತಂಕಗಳು ದೋಷಗಳು ಹೀಲಾಗ್ತವೆ. ಈ ಸಮಯದಲ್ಲಿ ನಿಮ್ಮ ಬಿಸ್ನೆಸ್ಸಲ್ಲಿ ವ್ಯಾಪಾರದಲ್ಲಿ ನಿಧಾನವಾಗ್ತಾ ಇದ್ದರೂ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಖಚಿತವಾದ ಲಾಭ ಉಂಟಾಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ. ಹಾಗೆ ನಿಮ್ಮ ಒಂದು ಒಳ್ಳೆಯ ಉದ್ದೇಶದ ಕರ್ಮಗಳು ಇಲ್ಲಿ ಫಲ ಕೊಡಲಿಕ್ಕೆ ಎಲ್ಲ ರೀತಿಯ ತಯಾರಿಯನ್ನು ನಡೆಸಿವೆ. ಹಾಗಾಗಿ ನಿಮ್ಮ ಮನೆಯಲ್ಲಿ ಹೊಸದೊಂದು ಉತ್ಸವ ಅಂದರೆ ಏನಾದರೂ ಒಂದು ಕಾರ್ಯಕ್ರಮ ಇರುತ್ತೆ, ಅಂದರೆ ಒಂದು ಮದುವೆಯ ಕಾರ್ಯಕ್ರಮ ಆಗಿರ್ಬೋದು, ಮಗುವಿನ ಹುಟ್ಟಿನ ಸಂತಸ ತರಬಹುದು. ಸಾರಿಯಾಗಿ ನಿಮ್ಮ ಜೀವನದಲ್ಲಿ ಒಂದು ಹೊಸದು ಒಳ್ಳೆಯ ತಿರುವಿನೊಂದಿಗೆ ಬರ್ತಾ ಇದೆ. ಹಾಗಾಗಿ ಕೆಲವೊಂದು ಸಾರಿ ನಿಮ್ಮ ಮಾನಸಿಕ ಒತ್ತಡದಿಂದ ನೀವು ಒಂದು ತೊಂದರೆ, ಅಂದರೆ ಒಂದು ಸಂಧಿವಾತ ತೊಂದರೆ ಆಗಿರ್ಬೋದು, ಇಲ್ಲ ಒಂದು ಯಾವುದಾದ್ರೂ ಒಂದು ರೀತಿಯ ಅಂದರೆ ಮೈಕೈ ನೋವು, ಈ ರೀತಿಯ ವಿಚಾರಗಳಲ್ಲಿ ಅನಾರೋಗ್ಯದ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬರ್ತಾ ಇದೆ. ಹಾಗಾಗಿ ನಿಮ್ಮ ಮಾನಸಿಕ ಒತ್ತಡವನ್ನು ನೀವು ಹೊರಗೆ ಹಾಕಲೇಬೇಕು ಈ ಸಮಯದಲ್ಲಿ. ಹಾಗಾಗಿ ಗುರುವಿನ ಧ್ಯಾನ ಮಾಡಿ, ನಿಮಗೋಸ್ಕರ ಸ್ವಲ್ಪ ಪ್ರಾಣಾಯಾಮ ಮಾಡಿ ಅನ್ನೋ ರೀತಿಯಲ್ಲಿ, ಅಂದರೆ ನೀವು ಮಾಡುವ ಒಂದು ಸತ್ಕಾರ್ಯಗಳಿಂದ ಕೂಡ ನಿಮ್ಮ ಮನಸ್ಸಿಗೆ ಶಾಂತಿ ದೊರೆಯೋದ್ರ ಜೊತೆಗೆ ನಿಮ್ಮ ದೇಹಕ್ಕೆ ಬಲ ಬರುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಒಂದು ಮಾರ್ಗದರ್ಶನ ನೀಡ್ತಾ ಇದ್ದಾರೆ. ಈ ಸಮಯ ಕೆಲವರ ಎನರ್ಜಿಯ ಪ್ರಕಾರ ನೀವು ತುಂಬ ಕಷ್ಟದಲ್ಲಿದ್ದೀರಾ, ಸಂಕಷ್ಟದ ಸ್ಥಿತಿಯನ್ನು ಎದುರಿಸ್ತಾ ಇದ್ದೀರಾ, ಹೇಗೆ ಹೊರಗೆ ಬರಬೇಕು ಅಂತೇಳಿ ಪ್ರಯತ್ನವೂ ಪಡ್ತಾ ಇದ್ದೀರಾ. ಹಾಗೆ ಸ್ವಲ್ಪ ಕೋಪ ಇದ್ದರೂ ಕೂಡ, ಅಸಹನೆ ನಿಮ್ಮ ಬಗ್ಗೆ ನಿರಾಸೆ ಇದ್ದರೂ ಕೂಡ ಸಹನೆಯಿಂದ ಪಾಠ ಕಲಿಯುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀರಲ್ಲ, ಇದು ದೈವವರ ಅಂತಲೇ ನೀವು ತಿಳ್ಕೊಳ್ಬೇಕು. ಖಂಡಿತವಾಗಿ ಇದು ನಿಮಗೆ ಅನೇಕ ರೀತಿಯ ಪಾಠಗಳನ್ನು ಕಲಿಸೋದ್ರ ಮೂಲಕ ಪರಿವರ್ತನೆಯನ್ನು ತರುತ್ತೆ. ಇದರಿಂದ ನೀವು ಜೀವನದಲ್ಲಿ ಒಂದು ಒಳ್ಳೆಯ ಒಂದು ಅಂದರೆ ನಿಮ್ಮಲ್ಲೇ ಅಡಗಿರುವ ಒಂದು ನಾಯಕತ್ವದ ಗುಣ ಆಗಿರ್ಬೋದು ಹೊರಗೆ ಬರುತ್ತೆ. ಖಂಡಿತವಾಗಿಯೂ ನಿಮಗೆ ಅದರಿಂದ ಒಂದು ಸಮಾಜದಲ್ಲಾಗಿರ್ಬೋದು, ನಿಮ್ಮ ಕುಟುಂಬದಲ್ಲಾಗಿರ್ಬೋದು ಗೌರವ ಹೆಚ್ಚಾಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಈ ಸಮಯದಲ್ಲಿ ನಿಮ್ಮ ಒಂದು ಮುಖ್ಯ ಗುಣ ಏನಾಗಬೇಕು ಅಂದರೆ ಒಂದು ಸಮತೋಲನವನ್ನು ಕಂಡುಕೊಳ್ಬೇಕು ಅಂತ ಹೇಳಿ ಇಲ್ಲಿ ಬಾಬಾ ಸೂಚಿಸ್ತಾ ಇದ್ದಾರೆ. ನಿಮ್ಮ ಮನಸ್ಸು ಒಂದೇ ಕಡೆ ಚಿಂತೆಯ ಮೂಲಕ ತೂಕ ಹಾಕೋದನ್ನು ಈ ಸಮಯದಲ್ಲಿ ಬಿಡಬೇಕು ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಹಾಗೆ ಮತ್ತು ಇಲ್ಲಿ ಸಂಬಂಧ ಆಗಿರ್ಬೋದು, ಕೆಲಸ ಭಾವನೆಗಳಲ್ಲಿ ಸಮಾನತೆಯನ್ನು ನೀವು ಬೆಳೆಸ್ಕೊಳ್ಳೇಬೇಕು ಈ ಸಮಯದಲ್ಲಿ ಅನ್ನೋ ರೀತಿಯಲ್ಲಿ ಈ ವಿಚಾರ ಬರ್ತಾ ಇದೆ. ಅಂದರೆ ನೀವು ಹೊರಗಡೆ ಹೋಗಿ ದುಡಿಲಿಕ್ಕೆ ಎಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ರೋ, ಹಾಗೆ ನಿಮ್ಮ ಮನೆಯ ಬಗ್ಗೆ, ಕುಟುಂಬದ ಬಗ್ಗೆ, ಅಲ್ಲಿ ವಾಸಿಸುವವರ ಬಗ್ಗೆ ಕೂಡ ನೀವು ಗಮನ ಹರಿಸಲೇಬೇಕು ಈ ಸಮಯದಲ್ಲಿ ಅನ್ನೋ ರೀತಿಯಲ್ಲಿ ಕೆಲವರಿಗೆ ಇಲ್ಲಿ ಒಂದು ಬುದ್ಧಿವಂತಿಕೆಯ ಉಪದೇಶ ಕೂಡ ಇಲ್ಲಿ ಬಾಬಾರವರಿಂದ ಈ ಸಮಯದಲ್ಲಿ ಸಿಗ್ತಾ ಇದೆ. ಇದರಿಂದ ನಿಮ್ಮ ಸಂಬಂಧಗಳು ಸುಧಾರಿಸೋದ್ರ ಜೊತೆಗೆ ಅಲ್ಲಿ ಒಂದು ಸೌಹಾರ್ದತೆ, ಪ್ರೀತಿಯ ಬಲ ಹೆಚ್ಚಾಗುತ್ತೆ. ಇದರಿಂದ ನಿಮಗೆ ಮಾನಸಿಕ ಹಾಗೆ ದೈಹಿಕ ಬಲ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ನೆಮ್ಮದಿ ಕೂಡ ಸಿಗುತ್ತೆ. ನಿಮ್ಮ ಪರಿಶುದ್ಧ ಹೃದಯ ಮತ್ತು ನಿಷ್ಠೆಗೆ ತಕ್ಕ ಫಲ ಬರ್ತಾ ಇದೆ. ಈ ಸಮಯದಲ್ಲಿ ಯಾರಾದರೂ ನಿಮಗೆ ತೊಂದರೆ ಕೊಡ್ತಾ ಇದ್ದಾರೆ, ಇಲ್ಲ ನಿಮ್ಮಿಂದ ಏನೋ ಕಿತ್ಕೊಳ್ತಾ ಇದ್ದಾರೆ, ಬಹಳ ವರ್ಷಗಳಿಂದ ನೀವು ಏನನ್ನೋ ಒಂದು ಪಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ, ಅದರಲ್ಲಿ ನಿಮಗೆ ನ್ಯಾಯ ಸಿಗ್ತಾ ಇಲ್ಲ ಅಂದರೆ ಇಲ್ಲಿ ಬಾಬಾ ನ್ಯಾಯ ತಂದು ಕೊಡ್ತಾರೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಹಾಗಾಗಿ ನೀವು ಶಾಂತವಾಗಿರಿ, ಪ್ರಾಮಾಣಿಕ ಪ್ರಯತ್ನ ಮಾಡಿ, ಖಂಡಿತವಾಗಿಯೂ ಜಯ ನಿಮ್ಮದೇ ಆಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ. ಈ ಸಮಯದಲ್ಲಿ ನಿಮ್ಮ ಸಹನೆ ಮತ್ತು ನಂಬಿಕೆ ಖಂಡಿತವಾಗಿಯೂ ನಿಮ್ಮ ನಿರ್ಣಯವಾಗಿ ಬದಲಾಗುತ್ತೆ. ತಾಳ್ಮೆ ಈ ಸಮಯದಲ್ಲಿ ಅಗತ್ಯವಾಗಿದೆ. ತಕ್ಷಣ ಫಲ ಕಾಣದಿದ್ದರೂ ದೈವದ ಮೇಲಿನ ಒಂದು ವಿಶ್ವಾಸದಿಂದ ನೀವು ಮುಂದುವರೆದ್ರೆ ಖಂಡಿತವಾಗಿಯೂ ಜಯ ನಿಮ್ಮದೇ ಆಗುತ್ತೆ. ಕೆಲವರ ಎನರ್ಜಿಯ ಪ್ರಕಾರ ಬಹಳ ದಿನಗಳಿಂದ ಕೆಲವು ವಿಚಾರಗಳಲ್ಲಿ ಪ್ರಯತ್ನ ಪಡ್ತಾ ಇದ್ರಲ್ಲ, ಖಂಡಿತವಾಗಿಯೂ ಹೊಸ ಅವಕಾಶಗಳು ಬರ್ತವೆ. ವಿಶೇಷವಾಗಿ ಒಂದು ಕಲಿಕೆ ಆಗಿರ್ಬೋದು, ಉದ್ಯೋಗ ಆಗಿರ್ಬೋದು, ಆ ಸಂಬಂಧಗಳಲ್ಲಿ ನಿಮಗೊಂದು ಒಳ್ಳೆಯ ರೀತಿಯಲ್ಲಿ ಉನ್ನತವಾದ ಸ್ಥಾನಮಾನ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ. ನೀವು ಮಾಡ್ತಾ ಇರುವ ಒಂದು ಒಳ್ಳೆಯ ಉದ್ದೇಶದ ಕರ್ಮದ ಸೇವೆ ಇದೆಯಲ್ಲ, ಅದು ಸಣ್ಣದೇ ಆಗಿರ್ಬೋದು, ಆದರೆ ಅದು ನಿಮ್ಮ ಜೀವನದ ಮೇಲೆ, ಭವಿಷ್ಯದ ಮೇಲೆ ಬಹಳ ದೊಡ್ಡ ಸಹಾಯ ಮಾಡ್ತಾ ಇದೆ. ದೈವಿಕ ಶಕ್ತಿಯಿಂದ ಬಹಳ ಪವಿತ್ರವಾದ ಒಂದು ಫಲವನ್ನು ನೀವು ಪಡ್ಕೊಳ್ತೀರಾ ಆದಷ್ಟು ಬೇಗನೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಹಾಗಾಗಿ ಭವಿಷ್ಯದಲ್ಲಿ ನಿಮ್ಮ ಮಾತಿನ ಮೌಲ್ಯ ಹೆಚ್ಚಿ ಇತರರಿಗೆ ಅದು ಒಂದು ದಾರಿದೀಪವಾಗುತ್ತೆ. ಅದು ನಿಮ್ಮ ಮಕ್ಕಳಿಗಾಗಿರ್ಬೋದು, ಇಲ್ಲ ನಿಮ್ಮನ್ನು ಅನುಸರಿಸಿ ನಡೀತಾ ಇರೋರಿಗಾಗಿರ್ಬೋದು, ಇಲ್ಲ ನೀವೊಂದು ಟೀಚರ್ ಆಗಿ ಮಕ್ಕಳಿಗೆ ಪಾಠ ಮಾಡ್ತಾ ಇದ್ದೀರಿ ಅಂದರೆ ಖಂಡಿತವಾಗಿ ಅವರ ಮೇಲೂ ಕೂಡ ಇದು ನೇರವಾಗಿ ಪರಿಣಾಮ ಬೀರುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ. ಅಂದರೆ ಈ ತಿಂಗಳು ಮುಗಿಯೋದ್ರೊಳಗೆ ಹಾಲಿನ ದಾನವನ್ನು ಮಾಡಿದರೆ ಅತ್ಯಂತ ಶ್ರೇಷ್ಠ ಫಲ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ನಿಮಗೆ ಒಂದು ವಿಶೇಷವಾದ ಸೂಚನೆ ಸಿಗ್ತಾ ಇದೆ. ನಿಮ್ಮ ಈಗಿನ ಸ್ವಭಾವದಲ್ಲಾದ ಬದಲಾವಣೆ ಅಂದರೆ ಧೈರ್ಯ, ಹೊಸ ಪ್ರಯತ್ನ, ಆತ್ಮವಿಶ್ವಾಸದಿಂದ ಮುಂದೆ ಸಾಗುವ ಶಕ್ತಿ ಬಾಬಾರವರು ಇಲ್ಲಿ ಹೇಳ್ತಾ ಇದ್ದಾರೆ. ಅವಸರ ಬೇಡ, ಸಹನೆ ಬೆಳೆಸ್ಕೊಂಡ್ರೆ ನಿಮ್ಮ ಶಕ್ತಿ ಸರಿಯಾದ ದಿಕ್ಕಿನಲ್ಲಿ ಬಳಕೆ ಆಗುತ್ತೆ. ನಂಬಿಕೆ ಇಟ್ಟು ಮುಂದೆ ನಡೆದ್ರೆ ದೇವರ ಕೃಪೆಯಿಂದ ದಾರಿ ತೆರೆದುಕೊಳ್ಳುತ್ತೆ ತಾನಾಗಿಯೇ ತಾನೇ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೊಂದು ಮಹತ್ತರವಾದ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಿಮಗೆ ಒಂದು ಹೊಸ ಕೆಲಸ, ಸಂಬಂಧ, ಅವಕಾಶಗಳು
ಒದಗಿ ಬರ್ತವೆ. ಧೈರ್ಯದಿಂದ ಅವುಗಳನ್ನು ಸ್ವೀಕರಿಸಿ. ಅವಸರ ಬೇಡ, ಅಂದರೆ ತುರ್ತು ನಿರ್ಧಾರ ಮಾಡಿಕೊಳ್ಬೇಡಿ. ಶಾಂತವಾಗಿ ಯೋಚಿಸಿದರೆ ದೈವದ ಆಶೀರ್ವಾದದಲ್ಲಿ, ಅಂದರೆ ಗುರುವಿನ ಆಶೀರ್ವಾದದಲ್ಲಿ ಸರಿಯಾದ ಆಯ್ಕೆಯನ್ನು ನೀವು ಮಾಡ್ಕೊಳ್ಬಹುದು. ಅಂದರೆ ಬಾಬಾ ನಿಮ್ಮ ಹೃದಯದ ಪ್ರಾರ್ಥನೆಗಳನ್ನು ಈ ಸಮಯದಲ್ಲಿ ಕೇಳಿಸ್ಕೊಳ್ತಾ ಇದ್ದಾರೆ. ನೀವು ಮಾಡಿದ ಸಣ್ಣ ಸೇವೆಯು ಕೂಡ ದೊಡ್ಡ ಫಲವನ್ನು ತರ್ತಾ ಇದೆ. ಅಂದರೆ ಕೆಲವೊಂದು ವಿಚಾರದಲ್ಲಿ ಕೋಪ ಮತ್ತು ಹಠ ಬಿಟ್ಟು ಪ್ರೀತಿಯಿಂದ ಮಾತಾಡಿದರೆ ಕುಟುಂಬ ಮತ್ತು ಸ್ನೇಹಿತರು ನಿಮ್ಮ ಬೆಂಬಲಕ್ಕೆ ನಿಲ್ತಾರೆ ಈ ಸಮಯದಲ್ಲಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ. ಅಹಂಕಾರವನ್ನು ಸ್ವಲ್ಪ ಮಟ್ಟಿಗೆ ತ್ಯಾಗ ಮಾಡಿ, ಇಗ್ನೋರ್ ಮಾಡಿ. ಈಗಿನ ನಿಮ್ಮ ಮನಸ್ಥಿತಿಯ ಪ್ರಕಾರ ಕೆಲವರ ಅಹಂಕಾರ ಆಗಿರ್ಬೋದು ನಿಮ್ಮ ಜೀವನದಲ್ಲಿ ಕೆಲವು ಭಿನ್ನಾಭಿಪ್ರಾಯಗಳನ್ನು ತರಿಸಿದೆ. ಹಾಗಾಗಿ ಅವರು ಸ್ವಲ್ಪ ಅಹಂಕಾರವನ್ನು ಕಡಿಮೆ ಮಾಡಿಕೊಂಡು ವರ್ತನೆ ಮಾಡಿದರೆ, ಇಲ್ಲ ನೀವು ಅವರ ಪ್ರತಿಯಾಗಿರುವ ನಿಮ್ಮ ಅಹಂಕಾರವನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ಖಂಡಿತವಾಗಿಯೂ ಆ ಸಂಬಂಧಗಳು ಬ್ಯಾಲೆನ್ಸ್ ಆಗ್ತವೆ. ಒಂದು ಒಳ್ಳೆಯ ರೀತಿಯ ಪರಿವರ್ತನೆ ಸಿಗುತ್ತೆ. ಅದು ನಿಮ್ಮ ಜೀವನಕ್ಕೆ ಒಂದು ಒಳ್ಳೆಯದಾಗೋದಷ್ಟೇ ಅಲ್ಲ, ನಿಮ್ಮನ್ನು ಅವಲಂಬಿಸಿದವರ ಜೀವನದಲ್ಲೂ ಕೂಡ ಒಂದು ಪ್ರೇರಣೆಯಾಗಿ ಬದಲಾಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ. ಇಲ್ಲಿ ನಿಮ್ಮ ಈಗಿನ ಎನರ್ಜಿಯ ಪ್ರಕಾರ ನಿಮ್ಮ ಒಂದು ಅನಿಸಿಕೆ ಏನಾಗಿದೆ ಅಂದರೆ, ನೀವು ತುಂಬ ಒತ್ತಡ, ಭಯ ಅಥವಾ ಯಾರಾದರೂ ನಿಮ್ಮ ವಿರುದ್ಧ ದುಷ್ಟ ಪರಿಣಾಮ ಮಾಡಿದಾರಾ ಅನ್ನುವ ಭಾವನೆಗೆ ಒಳಗಾಗಿದ್ದೀರಾ. ಚಿಂತಿಸಬೇಡಿ, ನಾನು ನಿಮ್ಮ ಬೆಂಬಲಕ್ಕೆ ಇದ್ದೇನೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಬ್ಲೆಸ್ಸಿಂಗ್ ಕೊಡ್ತಿದ್ದಾರೆ. ಹಾಗೆ ಸಾಯಿ ಬಾಬಾ ಯಾವಾಗಲೂ ಹೇಳ್ತಾ ಇದ್ರು, ನನ್ನ ಭಕ್ತರನ್ನು ಯಾರೂ ಕೂಡ ಕೇಡಿಗೆ ಒಳಪಡಿಸಲಾರರು, ಭಯ ಪಡಬೇಡ, ನಾನಿದ್ದೇನೆ ಅನ್ನೋ ರೀತಿಯಲ್ಲಿ ಮತ್ತೊಂದು ಸಂದೇಶ ನಿಮಗೆ ಇಲ್ಲಿ ಸಿಗ್ತಾ ಇದೆ. ಹಾಗಾಗಿ ಪ್ರತಿದಿನ ಪ್ರಾರ್ಥನೆ ಮಾಡಿ, ಅವರ ನಾಮದೊಂದಿಗೆ ನಿಮ್ಮ ದಿನವನ್ನು ಶುರು ಮಾಡಿ. ಖಂಡಿತವಾಗಿಯೂ ಅದು ನಿಮ್ಮ ಜೀವನದಲ್ಲಿ ಮಹತ್ತರವಾದ ತಿರುವನ್ನು ತರೋದ್ರ ಜೊತೆಗೆ ನಿಮ್ಮಲ್ಲಿ ನಂಬಿಕೆ, ಭರವಸೆ ಮೂಡಿಸೋದ್ರ ಜೊತೆಗೆ ನಿಮ್ಮನ್ನು ರಕ್ಷಣೆ ಮಾಡುತ್ತೆ. ಹಾಗೆ ಸಕಾಲದಲ್ಲಿ ಒಂದು ಮಾರ್ಗದರ್ಶನ ಸಿಗುವಂತೆ ನಿಮಗೆ ಸಹಾಯ ಮಾಡುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾರವರಿಂದ ನಿಮಗೊಂದು ನೇರವಾದ ಸೂಚನೆ ಸಿಗ್ತಾ ಇದೆ. ಸ್ವಲ್ಪ ಹಾಗೆ ನೀವು ಸ್ನಾನ ಮಾಡುವ ನೀರಿಗೆ ಸ್ವಲ್ಪ ಕಲ್ಲುಪ್ಪನ್ನು ಬೆರೆಸ್ಕೊಂಡು ನನ್ನ ದೇಹದಲ್ಲಿರುವ, ಮನಸ್ಸಿನಲ್ಲಿರುವ ಎಲ್ಲ ರೀತಿಯ ನಕಾರಾತ್ಮಕತೆ ದೂರವಾಗಲಿ ಅಂತೇಳಿ ಒಂದು ಪ್ರಾರ್ಥನೆಯನ್ನು ಮಾಡಿ ವಾರಕ್ಕೆ 2 ಬಾರಿ ಈ ರೀತಿ ಸ್ನಾನ ಮಾಡಿದರೆ, ಅಂದರೆ ಭಾನುವಾರ, ಗುರುವಾರ ಈ ರೀತಿ ಸ್ನಾನ ಮಾಡಿದ್ರೆ ನಿಮ್ಮಲ್ಲಿ ದೈಹಿಕವಾದ ಒತ್ತಡ ಕೂಡ ನಿವಾರಣೆ ಆಗುತ್ತೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ. ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತೆ. ಬಡವರಿಗಾಗಿರ್ಬೋದು, ನಿಸ್ಸಹಾಯಕರಿಗಾಗಿರ್ಬೋದು, ಪ್ರಾಣಿ ಪಕ್ಷಿಗಳಿಗಾಗಿರ್ಬೋದು ಆಹಾರ ಕೊಟ್ಟರೆ ಖಂಡಿತವಾಗಿ ಬಾಬಾರವರ ಕೃಪೆ ನಿಮ್ಮ ಮೇಲೆ ಹೆಚ್ಚಾಗಿ ಸಿಗುತ್ತೆ. ಅಂದರೆ ಬಾಬಾರವರ ಅನುಗ್ರಹ, ಆಶೀರ್ವಾದಕ್ಕೆ ಪಾತ್ರರಾಗ್ತೀರಾ. ಒಂದೊಮ್ಮೆ ನೀವು ಪೂಜೆ ಮಾಡಲಿಕ್ಕೆ ಸಾಧ್ಯ ಆಗದೇ ಇದ್ರೂ ಪರವಾಗಿಲ್ಲ, ಆ ದಿನದಲ್ಲಿ ನೀವು ಯಾವುದಾದ್ರೂ ಒಂದು ಪ್ರಾಣಿಗೆ, ಪಕ್ಷಿಗೆ, ನಿಸ್ಸಹಾಯಕರಿಗೆ ನಿಮ್ಮ ಕೈಲಾದ ಸೇವೆ ಮಾಡಿದರೆ ಅವರ ಪೂಜೆ ಮಾಡಿದಂಥ ಫಲವನ್ನೇ ಪಡ್ಕೊಳ್ತೀರಾ, ಅವರ ಪ್ರಸನ್ನತೆಗೆ ಕಾರಣರಾಗ್ತೀರಾ. ಹಾಗೆ ಇದರಿಂದ ನಿಮ್ಮ ಜೀವನದಲ್ಲಿ ಒಂದು ದೃಢವಾದ ನಿರ್ಧಾರವನ್ನು ತಗೊಂಡು ನೀವೇನು ಅಂದ್ಕೊಂಡಿದ್ದೀರೋ ಅದನ್ನು ಪಡ್ಕೊಳ್ಳೋಕ್ಕೆ ಸಮರ್ಥರಾಗ್ತೀರಾ, ಸಕ್ಷಮತೆಯನ್ನು ಹೊಂದುತ್ತೀರಾ. ಹಾಗೆ ಯಾರು ನಿಮ್ಮ ಮೇಲೆ ಒಂದು ದುಷ್ಟ ಪರಿಣಾಮವನ್ನು ಬೀರಲಿಕ್ಕೆ ಅವರು ಬಿಡೋದಿಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇರ್ತಾರೆ. ಯಾಕಂದರೆ ನನ್ನ ಕೃಪೆಯಲ್ಲಿ ನೀವು ಸದಾ ಸುರಕ್ಷಿತವಾಗಿದ್ದೀರಾ. ಈ ಸಂದರ್ಭದಲ್ಲಿ ನನ್ನ ಶರಣದಲ್ಲಿದ್ದವರನ್ನು ನಾನು ಅಷ್ಟು ಸುಲಭಕ್ಕೆ ಕೈ ಬಿಡೋದಿಲ್ಲ ಅನ್ನೋ ರೀತಿಯಲ್ಲಿ ಬಾಬಾ ನಿಮಗೆ ಒಂದು ಸೂಚನೆಯ ಗೈಡೆನ್ಸ್ ಕೊಡ್ತಾ ಇದ್ದಾರೆ. ನಿಮ್ಮ ಹಿಂದಿನ ಒಂದು ಜೀವನದಲ್ಲಿರುವ ಒಂದು ಕಷ್ಟಗಳಾಗಿರ್ಬೋದು, ದುಃಖಗಳನ್ನಾಗಿರ್ಬೋದು, ಇಲ್ಲ ಕೆಟ್ಟ ವಿಚಾರಗಳನ್ನಾಗಿರ್ಬೋದು, ಅವುಗಳನ್ನು ನೆನೆಸ್ಕೊಳ್ಳೋದು ಬೇಡ. ನಿಮ್ಮ ಜೀವನದಲ್ಲಿ ಬರುವ ಕಷ್ಟಗಳು ಹಾಗೆ ಕೆಲವು ಪಾಠಗಳು ನಿಮಗೇನು ಕಲಿಸಿದವಲ್ಲ ಹಿಂದಿನ ಜೀವನ, ಅವೆಲ್ಲವೂ ನಿಮ್ಮ ಪರೀಕ್ಷೆಯಾಗಿತ್ತು. ಹಾಗೆ ಕೆಲವು ಕರ್ಮಗಳಾಗಿದ್ವು, ಅವುಗಳು ಅನಿವಾರ್ಯವಾಗಿ ನಿಮ್ಮ ಜೀವನದಲ್ಲಿ ನೀವು ಅನುಭವಿಸಲೇಬೇಕಾಯಿತು. ಹಾಗಂತ ಅವುಗಳು ನಿಮ್ಮನ್ನು ಎಂದಿಗೂ ಮುರಿದಿಲ್ಲ, ಅವು ನಿಮ್ಮನ್ನು ಬೆಳೆಸಲು ಬಂದಿವೆ ಅಂತ ಹೇಳಿ ನೀವು ಅಂದ್ಕೊಳ್ಳಿ. ಖಂಡಿತವಾಗಿಯೂ ಯಾವ ಭಯ, ಯಾವ ದುಷ್ಟ ಪರಿಣಾಮವು ನನ್ನ ಭಕ್ತನನ್ನು ಮುಟ್ಟಲಾರದು. ನಿಮ್ಮ ಹೃದಯದಲ್ಲಿ ಎಲ್ಲಿಯವರೆಗೂ ನನ್ನ ನಾಮಸ್ಮರಣೆ ದೃಢವಾದ ವಿಶ್ವಾಸದೊಂದಿಗೆ ನೆಲೆಯಾಗುತ್ತೋ ಅಲ್ಲಿಯವರೆಗೂ ನಾನು ನಿಮಗೆ ಮುಂದೆ ದಾರಿ ತೋರಿಸ್ತಾನೆ ಹೋಗ್ತೀನಿ. ಅಂದರೆ ಬೆಳಕಾಗಿ ಇರ್ತೀನಿ. ತಡವಾಗಬಹುದು, ಆದರೆ ನನ್ನ ಆಶೀರ್ವಾದ ಸಿಗೋದ್ರಲ್ಲಿ ಸ್ವಲ್ಪ ನಿಮಗೆ ತಡವಾಗ್ತಾ ಇರ್ಬೋದು, ಆದರೆ ಖಂಡಿತ ಅದು ನಿಮಗೆ ಸಿಗುತ್ತೆ, ಭರವಸೆ ಕಳೆಯೋದಿಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಹೇಳ್ತಾ ಇದ್ದಾರೆ. ನನ್ನ ಮೇಲೆ ನಂಬಿಕೆ ಇಟ್ಕೊಂಡು ಮುಂದುವರೆದ್ರೆ ಖಂಡಿತ ಫಲ ನಿಶ್ಚಿತವಾಗಿಯೂ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೊಂದು ಬ್ಲೆಸ್ಸಿಂಗ್ ಅನ್ನು ಕೂಡ ಕೊಡ್ತಾ ಇದ್ದಾರೆ. ಈ ಸಮಯ ಏನಿದೆಯಲ್ಲ ಅದೊಂದು ಫಲ ಬರುವ ಸಮಯವೇ ಆಗಿದೆ. ಯಾಕಂದರೆ ನೀವೊಂದು ಬೀಜ ಬಿತ್ತನೆ ಮಾಡಿದಿರಾ, ಈಗ ಖಂಡಿತವಾಗಿಯೂ ಇದು ನಿಮ್ಮ ಒಂದು ದೇವರ ಸಮಯ, ಅಂದರೆ ಒಂದು ದೈವಿಕ ಸಮಯ ಆಗಿದೆ. ಈ ಸಮಯದಲ್ಲಿ ನೀವು ಸ್ವಲ್ಪ ತಾಳ್ಮೆಯಿಂದ ಮುಂದುವರೆದ್ರೆ ಖಂಡಿತವಾಗಿ ಒಂದು ಸಿಹಿಯಾದ ಫಲವನ್ನು ನೀವು ಪಡ್ಕೊಳ್ತೀರಾ. ಹಾಗೆ ಯಾರೇ ನಿಮ್ಮ ವಿರುದ್ಧ ನಿಂತರೂ ಕೂಡ ನನ್ನ ಕೃಪೆಯಿಂದ ಅವರು ದುರ್ಬಲರಾಗ್ತಾರೆ. ನಿಮ್ಮ ಹೃದಯದ ಸತ್ಯವೇ ನಿಮ್ಮನ್ನು ಕಾಪಾಡುತ್ತೆ, ನಾನು ನಿಮ್ಮ ಜೊತೆ ಇರುವಂತೆ ಮಾಡ್ತಾ ಇದೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಬಾಬಾ ನಿಮ್ಮನ್ನು ಕೈ ಹಿಡಿದು ನಡೆಸ್ತಾ ಇರೋದ್ರಿಂದ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಒಂದು ಬೆಳಕು ಅದರದ್ದೇ ಆದ ಪ್ರಭಾವದ ಮೂಲಕ ನಿಮ್ಮ ಜೀವನದಲ್ಲಿರುವ ಒಂದು ದುಷ್ಟ ಪರಿಣಾಮವನ್ನು ತಡೀತಾ ಇದೆ. ಹಾಗಾಗಿ ನೀವು ಒಂದು ದೈವದ ರಕ್ಷಣೆಯಲ್ಲಿದ್ದೀರಾ. ಈ ಸಮಯದಲ್ಲಿ ನಿಮ್ಮ ಕುಲದೇವರು ಕೂಡ ಈ ಸಮಯದಲ್ಲಿ ನಿಮ್ಮನ್ನು ರಕ್ಷಿಸ್ತಾ ಇದ್ದಾರೆ. ಹಾಗಾಗಿ ಕುಲದೇವರ ಆರಾಧನೆಯನ್ನು ಕೂಡ ಈ ಸಮಯದಲ್ಲಿ ನೀವು ಮಾಡಬೇಕು. ತುಂಬ ವರ್ಷಗಳಿಂದ ನೀವು ಕುಲದೇವರಿಗೆ ಹೋಗಿರಲಿಲ್ಲ, ಆದರೆ ಈ ಸಮಯದಲ್ಲಿ ಕುಲದೇವರ ಯಾತ್ರೆಯನ್ನು ಮಾಡಿದರೆ ಅಂದರೆ ಅದು ಗುರುಬಲ ಈ ಸಮಯದಲ್ಲಿ ನಿಮಗೆ ಇರೋದ್ರಿಂದ
ಅವರ ಮಾರ್ಗದರ್ಶನದಲ್ಲಿ ನೀವು ಇರೋದ್ರಿಂದ ಈ ಸಮಯದಲ್ಲಿ ನಿಮಗೆ ಯಾರ ದರ್ಶನ ಅಗತ್ಯ, ಯಾವುದರ ಆಶೀರ್ವಾದ ಅಗತ್ಯ, ಯಾವುದನ್ನು ಪಡ್ಕೊಳ್ಬೇಕು, ಯಾವುದನ್ನು ನಿಮ್ಮ ಜೀವನದಿಂದ ಹಿಂದೆ ಸರಿಸಬೇಕು, ಹಾಗೆ ತಡೆಗಟ್ಟಬೇಕು ಅನ್ನುವ ಒಂದು ಸಕ್ಷಮತೆಯನ್ನು ಅಂದರೆ ಗುರುತಿಸಿಕೊಳ್ಳುವಲ್ಲಿ ನೀವು ಒಂದು ಸಬಲತೆಯನ್ನು ಹೊಂದುವಂತೆ ಗುರು ಈ ಸಮಯದಲ್ಲಿ ಮಾಡಿದ್ದಾರೆ. ನಿಮ್ಮ ಹಿಂದಿನ ಜೀವನದಲ್ಲಿ ಅಂದರೆ ಪಾಸ್ಟಲ್ಲಿ ನಡೆದಿರುವ ಒಂದು ಕಹಿ ಘಟನೆಗಳನ್ನು ನೀವು ಈ ಸಮಯದಲ್ಲಿ ಮರಿಬೇಕು. ಕೆಲವು ವಿಚಾರಗಳಲ್ಲಿ ಪರಿವರ್ತನೆಯನ್ನು ತಗೊಳ್ಳೇಬೇಕು. ನಿಮ್ಮ ಕುಟುಂಬದಲ್ಲಿ ಯಾರೋ ನಿಮಗೆ ನೋವು ಕೊಡ್ತಾ ಇದ್ದಾರೆ ಅಂದರೆ ಖಂಡಿತವಾಗಿ ಅದು ಎಲ್ಲೋ ಒಂದು ರೀತಿಯಲ್ಲಿ ನಿಮಗೊಂದು ಅಸಮಾಧಾನ, ನಿರಾಸೆಯನ್ನು ಮೂಡಿಸ್ತಾ ಇರ್ಬೋದು. ಆದರೆ ಖಂಡಿತ ನಿಮ್ಮ ಪ್ರಾರ್ಥನೆ ಶುದ್ಧವಾಗಿದೆ, ಅದರಲ್ಲಿ ಬಹಳ ಬೇಗನೆ ಒಂದು ಬದಲಾವಣೆ ನಿಮಗೆ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ. ಅಂದರೆ ನಿಮ್ಮ ಶತ್ರುಗಳು ಯಾವ ರೀತಿ ನಿಮಗೆ ಕಾಡಾಟ ಕೊಡ್ತಾರೋ ಅವರ ನಾಶಕ್ಕೆ ಅವರೇ ದಾರಿಯನ್ನು ಮಾಡಿಕೊಳ್ತಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ನಿಮಗೆ ಬಾಬಾ ಬ್ಲೆಸ್ಸಿಂಗ್ ಕೊಡ್ತಿದ್ದಾರೆ. ಹಾಗಾಗಿ ನೀವು ಅವ್ರ ಬಗ್ಗೆ, ಅವರ ವಿಚಾರಗಳ ಬಗ್ಗೆ, ಅವ್ರು ಯಾವ ರೀತಿ ದುಷ್ಪರಿಣಾಮ ಬೀರ್ತಾರೆ ಅನ್ನೋದ್ರ ಬಗ್ಗೆ ನೀವು ಯೋಚಿಸೋಕೆ ಹೋಗ್ಬೇಡಿ. ನೀವು ನಿಮ್ಮ ಜೀವನ ಹೇಗಿರಬೇಕು, ಮುಂದೆ ನೀವು ಏನು ಯೋಜನೆ ಮಾಡ್ಕೊಳ್ಬೇಕು, ಯಾವ ರೀತಿ ಸಾಗಬೇಕು, ಯಾವ ದಿಕ್ಕಲ್ಲಿ ನೀವು ಹೋಗಬೇಕು, ಯಾವ ಗುರಿಯನ್ನು ತಲುಪಬೇಕು, ಆ ವಿಚಾರದ ಬಗ್ಗೆ ನೀವು ಒಂದು ಯೋಜನೆ ಸಿದ್ಧಪಡಿಸಿ. ಆ ಯೋಜನೆ ನನ್ನ ಯೋಜನೆ ಆಗಿರುತ್ತೆ. ಆ ಯೋಜನೆಯನ್ನು ನನ್ನ ಯೋಜನೆಯ ಭಾಗವಾಗಿಸಿ ಆ ಯೋಜನೆಯಲ್ಲಿ ನಾನು ನಿಮಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತೀನಿ, ಬೆಂಬಲಕ್ಕೆ ನಿಲ್ತೀನಿ ಅನ್ನೋ ರೀತಿಯಲ್ಲಿ ಮಾರ್ಗದರ್ಶನ ಮಾಡ್ತೀನಿ, ರಕ್ಷಣೆ ನೀಡ್ತೀನಿ. ಹಾಗಾಗಿ ಯಾರ ಭಯವೂ ಕೂಡ ನಿಮಗೆ ಈ ಸಮಯದಲ್ಲಿ ಬೇಡ. ಯಾರೂ ಕೂಡ ನಿಮ್ಮನ್ನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ನೀವು ನನ್ನ ಶರಣದಲ್ಲಿದ್ದೀರಾ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಿದ್ದಾರೆ. ಹಾಗಾಗಿ ನೀವು ಬಾಬಾರವರ ಶರಣದಲ್ಲಿದ್ದೀರಾ ಅಂದರೆ ಗುರುವಿನ ಚರಣದವರೆಗೂ ಬರುವಂಥ ಶಕ್ತಿ ದುಷ್ಟರಿಗೆ ಇರೋದಿಲ್ಲ. ಹಾಗಾಗಿ ಈ ಸಮಯದಲ್ಲಿ ನೀವು ಗುರುವಿನ ಶರಣದಲ್ಲಿರೋದ್ರಿಂದ ನಿಮಗೆ ಎಲ್ಲ ರೀತಿಯ ರಕ್ಷಣೆ ಸಿಗ್ತಾ ಇದೆ. ನೀವೇನು ಅಂದ್ಕೊಂಡಿದ್ದೀರೋ ಅದನ್ನು ಪಡ್ಕೊಳ್ತೀರಾ, ಮುಂದೆ ಸಾಗಿ. ಕೆಲವರ ವಿಚಾರದಲ್ಲಿ ಹಣದ ಪರಿಸ್ಥಿತಿಗಳು ಸ್ಥಿರವಾಗಿ ಇರ್ತವೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ. ಹಾಗಾಗಿ ಖರ್ಚುಗಳನ್ನು ಕಡಿಮೆ ಮಾಡಿಕೊಳ್ಳಿ. ಹಾಗೆ ಒಂದು ಯಾವ ರೀತಿ ವ್ಯವಹರಿಸಬೇಕು ಅನ್ನುವ ಜ್ಞಾನ ನಿಮ್ಮಲ್ಲಿದ್ದರೆ ಖಂಡಿತವಾಗಿ ಅದು ಹಣದ ವಿಚಾರದಲ್ಲಿ ಒಂದು ಬೆಳಕನ್ನು ಪ್ರತಿಬಿಂಬಿಸುತ್ತೆ. ಅಂದರೆ ಒಂದು ಹಣವನ್ನು ನೀವು ಎಷ್ಟು ಒಂದು ಗೌರವ ಆಧಾರದಿಂದ ನೋಡ್ಕೊಳ್ತೀರೋ ಅದು ನಿಮ್ಮ ಜೀವನದಲ್ಲಿ ಒಂದು ಸಕ್ಷಮತೆಯನ್ನು ತಂದುಕೊಡುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಒಂದು ಮೆಸೇಜನ್ನು ಕೊಡ್ತಾ ಇದ್ದಾರೆ. ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿರ್ಬೋದು, ಇಲ್ಲ ವಿದ್ಯಾಭ್ಯಾಸಕ್ಕಾಗಿರ್ಬೋದು, ನೀವು ಸ್ವಲ್ಪ ಹಣವನ್ನು ಉಳಿಸಿ ಇಡ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ. ಆದರೂ ಗೃಹಿಣಿಯರಾಗಿದ್ದೀರಾ ಅಂದರೆ ಅನವಶ್ಯಕ ಖರ್ಚುಗಳನ್ನು ಇಲ್ಲಿ ಮಾಡಬೇಡಿ. ಇನ್ನೂ ಮದುವೆ ಆಗಿಲ್ಲ, ದುಡಿತಾ ಇದ್ದೀರಾ ಅಂದರೆ ನಿಮಗೂ ಕೂಡ ಇಲ್ಲಿ ಒಂದು ಸಲಹೆ ಸಿಗ್ತಾ ಇದೆ. ಅಂದರೆ ನೀವು ಕೂಡ ಹಣವನ್ನು ತುಂಬ ದುರ್ಬಳಕೆ ಮಾಡಬೇಡಿ, ವೆಚ್ಚ ಮಾಡಬೇಡಿ. ಸ್ವಲ್ಪ ಹಣವನ್ನು ಉಳಿಸಿ ಇಟ್ಕೊಳ್ಳಿ. ಅದು ನಿಮ್ಮ ಮುಂದಿನ ಭವಿಷ್ಯವನ್ನು ರೂಪಿಸಿಕೊಳ್ಳುವಲ್ಲಿ ನಿಮಗೆ ಸಹಾಯ ಮಾಡುತ್ತೆ. ಅಂದರೆ ನಿಮಗೊಂದು ಸಕ್ಷಮತೆ ಸಿಗುತ್ತೆ. ಎಲ್ಲೋ ಒಂದು ರೀತಿಯಲ್ಲಿ ಧೈರ್ಯ, ಆತ್ಮವಿಶ್ವಾಸ, ಭರವಸೆಯನ್ನು ಈ ಹಣ, ಆರ್ಥಿಕತೆ ನಿಮಗೆ ಹೆಚ್ಚಾಗಿ ಕೊಡುತ್ತೆ. ಹಾಗಾಗಿ ನೀವು ಕುಗ್ಗೋದಿಲ್ಲ. ಎಂಥ ಸಂದರ್ಭದಲ್ಲೂ ಆತ್ಮವಿಶ್ವಾಸದಿಂದ ಮುಂದೆ ಹೋಗಲಿಕ್ಕೆ ನಿಮಗಿದು ತುಂಬಾ ಸಹಾಯ ಮಾಡುತ್ತೆ. ಹಾಗಾಗಿ ಹಣವನ್ನು ಕೂಡಿಡಿ, ಅನವಶ್ಯಕ ಖರ್ಚುಗಳನ್ನು ಕಡಿಮೆ ಮಾಡಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ. ಕೆಲವರ ಎನರ್ಜಿ ಪ್ರಕಾರ ನೀವು ಇನ್ನೂ ಹಳೆಯ ಕರ್ಮವನ್ನು ಅನುಭವಿಸ್ತಾ ಇದ್ದೀರಾ. ಅಂದರೆ ನಿಮ್ಮಿಂದ ನೀವೇ ಒಂದು ಸ್ವಯಂಕೃತ ಅಪರಾಧವನ್ನು ಮಾಡ್ತಾ ಇದ್ದೀರಾ ಇಲ್ಲಿ. ಅಂದರೆ ಕೇವಲ ಹಳೆಯ ನೆನಪುಗಳನ್ನೇ ಮಾಡ್ಕೊಳ್ತಾ ಇದ್ದೀರಾ, ಇಲ್ಲ ಯಾರೋ ನೋವು ಕೊಟ್ಟದ್ದನ್ನು ನೆನಪು ಮಾಡ್ಕೊಳ್ತಾ ಇದ್ದೀರಾ. ಹಿಂದೆ ಹಾಗಾಗಿತ್ತು, ನನ್ನ ಜೀವನದಲ್ಲಿ ಹೀಗಾಗಿತ್ತು, ಎಷ್ಟೆಲ್ಲ ಕಷ್ಟ ಅನುಭವಿಸ್ಬಿಟ್ಟೆ, ಈ ರೀತಿಯಾಗಿ ನೀವು ಚಿಂತಿಸ್ತಾ ಇದ್ದೀರಾ. ಹಾಗೆ ಯಾರೋ ಮೋಸ ಮಾಡಿದ್ರು, ಇಲ್ಲ ನೀವೇ ಮೋಸ ಹೋದ್ರಿ, ಕೆಲವು ತಪ್ಪು ನಿರ್ಧಾರಗಳನ್ನು ತಗೊಂಡ್ರಿ. ಹಿಂದೆ ನಡೆದ ವಿಚಾರಗಳ ಬಗ್ಗೆನೇ, ಅಂದರೆ ಕೆಟ್ಟ ಕರ್ಮಗಳ ಬಗ್ಗೆನೇ ಯೋಚಿಸ್ತಾ ಹೋದರೆ ನೀವು ಮುಂದಿನ ಜೀವನದ ಬಗ್ಗೆ ಯೋಜನೆ ಮಾಡೋದು ಹೇಗೆ ಅಲ್ವಾ? ಸಮಯ ಸಿಗಬೇಕಲ್ಲ. ಹಾಗಾಗಿ ಇಲ್ಲಿ ನೀವು ಹಳೆಯ ಕರ್ಮಗಳಿಗೆ ಗಂಟು ಬಿದ್ದಿದ್ದೀರಾ. ಕೆಲವರ ಎನರ್ಜಿ ಪ್ರಕಾರ ಕೆಲವರ ವಿಚಾರಕ್ಕೆ ಇಲ್ಲಿ ಬರ್ತಾ ಇದೆ. ಹಾಗಾಗಿ ನೀವು ಆ ವಿಚಾರಗಳನ್ನು ಬಿಡಬೇಕು. ಮುಂದೆ ನೀವು ಏನನ್ನು ಪಡ್ಕೊಳ್ಬೇಕು ಅಂತಿದ್ದೀರಲ್ಲ ಆ ಯೋಜನೆಗಳನ್ನು ಹಾಕ್ಕೊಳ್ಳಿ, ಆ ವಿಚಾರದ ಬಗ್ಗೆ ಯೋಜನೆಗಳನ್ನು ಹಾಕ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ. ಆಗ ನಾನು ಅದನ್ನು ಸಾಕಾರಗೊಳಿಸಿ ಕೊಡ್ತೀನಿ. ನೀವು ಹಿಂದೆನೇ ಹೋಗ್ತಾ ಹೋದರೆ ನಾನು ಹೇಗೆ ನಿಮ್ಮನ್ನು ಮುಂದೆ ತರಲಿಕ್ಕೆ ಸಾಧ್ಯ? ನಾನು ಕೂಡ ಎಲ್ಲ ರೀತಿಯಲ್ಲೂ ನಿಮಗೆ ಒಂದು ಬೆಂಬಲವನ್ನು ನೀಡ್ತಾ ಇದ್ದೀನಿ, ಭರವಸೆಯನ್ನು ಕೊಡ್ತಾ ಇದ್ದೀನಿ. ನೀವು ಮುಂದೆ ಹೋಗಿ, ಹಿಂದದನ್ನು ಮರೀರಿ, ಆಗೋಯ್ತು ಅಂತ ಹೇಳಿ ನಾನು ಎಲ್ಲ ರೀತಿಯಲ್ಲೂ ನಿಮಗೆ ಒಂದು ಪ್ರೇರಣೆ ಕೊಡ್ತಾ ಇದ್ದೀನಿ, ಕೆಲವರ ಮೂಲಕ ಆಗಿರ್ಬೋದು. ಆದರೆ ನೀವು ಅದನ್ನು ಅರಿತುಕೊಳ್ಳದೆ ಹಿಂದಿನದ್ರ ಬಗ್ಗೆನೇ ಯೋಚಿಸ್ತೀರಾ. ರಾತ್ರಿ ಮಲಗೋದಕ್ಕಿಂತ ಮೊದಲೇ ಆಗಿರ್ಬೋದು, ಇಲ್ಲ ಮಧ್ಯರಾತ್ರಿ ಎಚ್ಚರ ಆದಾಗ ಮುಂದೆ ಏನು ಭವಿಷ್ಯ ಅನ್ನೋದಕ್ಕಿಂತ ಹಿಂದೆ ಹೀಗೆಲ್ಲ ನಡೆದಿತ್ತು ಅನ್ನೋದ್ರ ಬಗ್ಗೆನೂ ಚಿಂತೆ ಮಾಡ್ತೀರಾ. ಹಾಗಾಗಿ ಹಿಂದೆ ಏನು ನಡೆದಿತ್ತು ಅನ್ನೋದನ್ನು ಒಂದು ಪಾಠವಾಗಿ ತಗೊಂಡು ಮುಂದೆ ಅದರ ಆಧಾರದ ಮೇಲೆ ಒಂದು ಇಷ್ಟು ಯೋಜನೆಗಳನ್ನು ಹಾಕ್ಕೊಂಡು ಆ ಯೋಜನೆಗಳನ್ನು ಯಾವ ರೀತಿ ಫಲದ ರೂಪದಲ್ಲಿ ಬದಲಾಯಿಸ್ಕೊಳ್ಬೇಕು, ಇದಕ್ಕೆ ಯಾವೆಲ್ಲ ರೀತಿಯಲ್ಲಿ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಪಡೋಣ ಅನ್ನುವ ರೀತಿಯಲ್ಲಿ ಒಂದು ಯೋಜನೆಯನ್ನು ಹಾಕ್ಕೊಂಡು ಅದನ್ನು ಗುರುವಿನ ಪಾದಗಳಿಗೆ ಸಮರ್ಪಣೆ ಮಾಡಿ ನೀವು ಪ್ರಾಮಾಣಿಕ ಪ್ರಯತ್ನ ಪಟ್ಟಾಗ ಈ ಪ್ರಕೃತಿಯಾಗಿರ್ಬೋದು, ನೀವು ನಂಬಿದ ದೈವ ಶಕ್ತಿಗಳಾಗಿರ್ಬೋದು ನಿಮಗೆ ಒಂದು ಮಾರ್ಗದರ್ಶನ ಮಾಡ್ತವೆ, ಹಾಗೆ ರಕ್ಷಣೆ ಕೂಡ ನೀಡ್ತವೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ. ಅಂದರೆ ಕೆಟ್ಟ ಕರ್ಮಗಳಿಂದ ನೀವು ಹೊರಗೆ ಬರೋಕ್ಕಾಗ್ತಾ ಇಲ್ಲ. ಕೆಲವರ ಎನರ್ಜಿಯ ಪ್ರಕಾರ ಇನ್ನೂ
ನೀವು ಎಷ್ಟೇ ಈ ಸಮಯದಲ್ಲಿ ಒಳ್ಳೆಯದನ್ನು ಮಾಡ್ತಾ ಇದ್ದೀರಿ ಅಂದರೂ ಕೂಡ ಕೆಲವು ನೋವುಗಳು ಬಾಧೆಗಳು ನಿಮ್ಮನ್ನು ಬಾಧಿಸ್ತಾ ಇದ್ದಾವೆ. ಹಿಂದಿನ ಯೋಚನೆಗಳು ನೀವು ಮಾಡ್ತಾ ಇಲ್ಲ, ಅಂದರೆ ಹಿಂದೆ ನಡೆದದ್ದು ನಡೆದು ಹೋಯಿತು ಅಂತ ಒಪ್ಕೊಂಡು ಈಗೊಂದು ಒಳ್ಳೆಯ ಪರಿವರ್ತನೆಯೊಂದಿಗೆ ಸಾಕ್ತಾ ಇದ್ರೂ ಕೂಡ ಕೆಲವು ಕರ್ಮಗಳು ಒಂದು ರೀತಿಯಲ್ಲಿ ನಿಮಗೆ ನೋವು ಕೊಡ್ತಾ ಇದ್ದಾವೆ. ಅಂದರೆ ಖಂಡಿತ ಅದು ನಿಮ್ಮ ಹಿಂದಿನ ಜನ್ಮದ ಒಂದು ಪ್ರಾರಬ್ಧ ಸಂಚಿತ ಕರ್ಮದ ಫಲವಾಗಿದೆ. ಈ ಸಂದರ್ಭದಲ್ಲಿ ಆ ಕರ್ಮಗಳು ಕೂಡ ನಿಮ್ಗೆ ಅಂಟ್ಕೊಂಡಿರೋದ್ರಿಂದ ಈ ಸಮಯದಲ್ಲಿ ನೀವು ಅದರ ದೋಷ ಪರಿಹಾರಕ್ಕೋಸ್ಕರ ಒಂದು ನಿಸ್ಸಹಾಯಕರ ಸೇವೆ ಮಾಡ್ತಾ ಇದ್ದೀರಾ, ಪ್ರಾಣಿ ಪಕ್ಷಿಗಳ ಸೇವೆ ಮಾಡ್ತಾ ಇದ್ದೀರಾ, ಒಂದು ಒಳ್ಳೆಯ ಉದ್ದೇಶದ ಕರ್ಮವನ್ನು ಹೊಂದಿದ್ದೀರಾ ಅಂದರೆ ಖಂಡಿತವಾಗಿಯೂ ಅವು ನಿವಾರಣೆ ಆಗ್ತಿದ್ದಾವೆ. ಆ ದೋಷಗಳೆಲ್ಲವೂ ಪರಿವರ್ತನೆಗೊಳ್ತಾ ಇದ್ದಾವೆ. ಖಂಡಿತ ಸ್ವಲ್ಪ ತಡವಾಗ್ತಾ ಇರ್ಬೋದು, ಆದರೆ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ತಿರುವಿನೊಂದಿಗೆ ನೀವು ಒಂದು ಒಳ್ಳೆಯ ಜೀವನವನ್ನು, ಉತ್ತಮವಾದ ಜೀವನವನ್ನು ಪಡ್ಕೊಳ್ತೀರಾ. ಉತ್ತಮವಾದದ್ರ ಕಡೆನೇ ನಿಮ್ಮ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಗುರು. ಆ ನಂಬಿಕೆ ನಿಮ್ಮಲ್ಲಿದ್ದಾಗ ನೀವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ನಿಮಗೊಂದು ಪ್ರೇಮ, ಗೌರವ, ಆದರ ಮೂಡುತ್ತೆ. ಅದು ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಒಂದು ಒಳ್ಳೆಯದನ್ನು ತುಂಬಿಸುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ. ಹಾಗಾಗಿ ಯಾರೋ ಶತ್ರುಗಳು ನಿಮ್ಮ ಬಗ್ಗೆ ಏನೋ ಒಂದು ರೀತಿ ಯೋಜನೆ ಹಾಕ್ತಾ ಇದ್ದಾರೆ ಅಂದರೆ ಅದರ ಬಗ್ಗೆ ನಿಮ್ಮ ಚಿಂತನೆ ಬೇಡ. ನೀವು ಏನು ಒಂದು ಒಳ್ಳೆಯದನ್ನು ಪಡ್ಕೊಳ್ಬೇಕು ಅಂತ ಇದ್ದೀರಲ್ಲ ಅದರ ಬಗ್ಗೆ ನೀವು ಚಿಂತನೆ ಮಾಡಿ. ಖಂಡಿತವಾಗಿಯೂ ನಿಮ್ಮ ಸುತ್ತಮುತ್ತ ಇರುವ ಒಂದು ನಕಾರಾತ್ಮಕತೆ ಆಗಿರ್ಬೋದು, ದುಷ್ಟರಾಗಿರ್ಬೋದು, ಅವರ ನಾಶದ ತಯಾರಿ ನಡೀತಾ ಇದೆ. ನಿಮಗೆ ತಿಳಿತಾ ಇಲ್ಲ, ಆದರೆ ಖಂಡಿತವಾಗಿಯೂ ನಿಮ್ಮ ಒಂದು ಒಳ್ಳೆಯ ಉದ್ದೇಶದ ಕರ್ಮದ ಕಡೆ ಹೋಗ್ತಾ ಇರುವ ಭಾವ ಇದೆಯಲ್ಲ ಅದು ಅದರ ತಯಾರಿಯನ್ನು ನಡೆಸ್ತಾ ಇದೆ. ಅಂದರೆ ನೀವು ಯಾವ ರೀತಿ ಕರ್ಮವನ್ನು ಮಾಡ್ತಾ ಇದ್ದೀರೋ ಈ ಸಮಯದಲ್ಲಿ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಹಿಂದೆ ಒಂದು ನಿಗೂಢವಾದ ರೀತಿಯಲ್ಲಿ ನಿಮ್ಮ ಸುತ್ತಮುತ್ತ ಇರುವ ಒಂದು ನಕಾರಾತ್ಮಕತೆ ಆಗಿರ್ಬೋದು, ದುಷ್ಟರನ್ನಾಗಿರ್ಬೋದು ಸಂಹಾರ ಮಾಡುವ ಸಿದ್ಧತೆ ನಡೀತಾ ಇದೆ. ಅವರ ನಕಾರಾತ್ಮಕ ಭಾವವನ್ನು ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ. ಹಾಗಾಗಿ ಯಾರೂ ಕೂಡ ನಿಮ್ಮನ್ನು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಈ ಸಮಯದಲ್ಲಿ. ಯಾಕಂದರೆ ನೀವು ಗುರುವಿನ ಶರಣದಲ್ಲಿದ್ದೀರಾ. ಈ ನಂಬಿಕೆ ನಿಮ್ಮಲ್ಲಿ ದೃಢವಾಗಿದ್ದರೆ ಖಂಡಿತವಾಗಿ ನೀವು ಅಂದ್ಕೊಂಡಿದ್ದನ್ನು ಸಾಧನೆ ಮಾಡ್ತೀರಾ. ನಿಮ್ಮ ಜೀವನದಲ್ಲಿರುವ ಒಂದು ನಕಾರಾತ್ಮಕತೆ ಅಂದರೆ ನೆಗೆಟಿವ್ ಎನರ್ಜಿ ಆಗಿರ್ಬೋದು, ಯಾರೋ ಒಂದು ಕೆಟ್ಟ ಪರಿಣಾಮವನ್ನು ಬೀರಿದ್ದಾರೆ ಈ ಸಮಯದಲ್ಲಿ ಅಂದರೆ ಅದೆಲ್ಲವೂ ನಾಶವಾಗುವ ಸಮಯ ಈಗಾಗಲೇ ಶುರುವಾಗಿದೆ. ಅದರ ನಾಶವನ್ನು ನೀವು ಒಂದೊಂದ್ಸಾರಿ ಕಣ್ಣಾರೆ ನೋಡುವಂಥ ಪರಿಸ್ಥಿತಿ ಕೂಡ ನಿಮಗೆ ಎದುರಾಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೊಂದು ಭರವಸೆಯನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಯಾವುದೇ ರೀತಿ ಚಿಂತೆ ಮಾಡಬೇಡಿ. ನಿಮ್ಮ ಒಂದು ಒಳ್ಳೆಯ ಯೋಜನೆಗಳು, ಒಂದು ಒಳ್ಳೆಯ ಉದ್ದೇಶದ ಕರ್ಮಗಳು ನಿಮ್ಮ ಜೀವನದಲ್ಲಿ ನಿಮಗೆ ಎಲ್ಲ ರೀತಿಯ ಒಂದು ಬಲವನ್ನು ತಂದುಕೊಡ್ತಾ ಇದ್ದಾವೆ. ಹಾಗಾಗಿ ಸ್ವಲ್ಪ ಇಲ್ಲಿ ಈ ತಿಂಗಳಲ್ಲಿ ನೀವು ಒಂದು ಆರೋಗ್ಯದ ಕಡೆ ಗಮನವನ್ನು ಕೊಡಬೇಕು. ಇಂದಿನ ನಿಮ್ಮ ಕರ್ಮಗಳ ಯೋಜನೆಯನ್ನು ನೀವು ಸರಿಯಾಗಿ ಮಾಡಿಬಿಟ್ರೆ ಖಂಡಿತವಾಗಿ ಅದು ನಿಮ್ಮ ಭವಿಷ್ಯ ಮತ್ತು ಜೀವನವನ್ನು ತಾನಾಗಿ ರೂಪುಗೊಳ್ಳುವಂತೆ ಮಾಡಿಕೊಳ್ಳುತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ನಿಮಗೊಂದು ಉಪದೇಶವನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಯಾರಾದರೂ ಏನಾದರೂ ನಿಮ್ಮ ಬಗ್ಗೆ ಏನೋ ಮಾತಾಡ್ತಾ ಇದ್ದಾರೆ ಅಂದರೆ ಅದ್ರ ಬಗ್ಗೆನೇ ನೀವು ಯೋಚಿಸೋದ್ರ ಮೂಲಕ ನಿಮ್ಮ ಸಮಯವನ್ನು ನಷ್ಟ ಮಾಡ್ಕೊಳ್ಬೇಡಿ. ಯಾಕಂದರೆ ಸಮಯ ಬಹಳ ಅಮೂಲ್ಯವಾಗಿದ್ದು ಅದನ್ನು ನೀವು ಯಾವ ರೀತಿ ಮುಂದೆ ಹೋಗಲಿಕ್ಕೆ, ನಿಮ್ಮ ಯೋಜನೆಗಳನ್ನು ಸಾಕಾರ ಮಾಡ್ಕೊಳ್ಳೋಕ್ಕೆ, ಹಾಗೆ ನೀವೇನಾದರೂ ಸಾಧನೆ ಮಾಡ್ಕೊಳ್ಳೋಕ್ಕೆ ಇಲ್ಲ ಪಡ್ಕೊಳ್ಳೋಕ್ಕೆ ಆ ವಿಚಾರದ ಬಗ್ಗೆ ನೀವು ಆ ಹರಿವನ್ನು ಹರಿಸಿ, ಸಕಾರಾತ್ಮಕ ಊರ್ಜೆಗಳನ್ನು ಅದರ ಕಡೆ ವಿನಿಯೋಗಗೊಳಿಸಿ. ಅದು ಬಿಟ್ಟು ಯಾರೋ ಏನೋ ಅಂತಿದ್ದಾರೆ, ಅವ್ರು ಬೈತಾ ಇದ್ದಾರೆ, ಇಲ್ಲ ಇವ್ರು ಆಡ್ಕೊಳ್ತಾ ಇರ್ಬೋದಾ, ಇಲ್ಲ ಏನಾದರೂ ನನ್ನ ಬಗ್ಗೆ ಯೋಚಿಸ್ತಾ ಇದ್ದಾರಾ, ಚಿಂತಿಸ್ತಾ ಇದ್ದಾರಾ ಅಂತ ಹೇಳಿ ತರ್ಕ ಮಾಡ್ತಾ ನಿಮ್ಮ ಒಂದು ಸಕಾರಾತ್ಮಕ ಊರ್ಜೆಗಳನ್ನು ವ್ಯರ್ಥವಾಗುವಂತೆ ಮಾಡ್ಕೊಳ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಕೆಲವರ ಎನರ್ಜಿಯ ಪ್ರಕಾರ. ಹಾಗಾಗಿ ಅದರ ಬಗ್ಗೆ ಚಿಂತೆ ಬೇಡ. ನಿಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಕೂಡ ನೀವು ಚಿಂತೆ ಮಾಡ್ತಿದ್ದೀರಾ, ಬಾಬಾರವರ ಶರಣದಲ್ಲಿದ್ದೀರಾ ಅನ್ನೋದನ್ನು ನೆನಪು ಮಾಡ್ಕೊಳ್ಳಿ. ನೀವು ಬಾಬಾರವರ ಚಿಂತನೆ ಮಾಡಿ ಚಿಂತೆ ಮಾಡೋದಲ್ಲ, ಅದು ಏನು ಆಗಬೇಕೋ ಅದು ಸಕಾಲಕ್ಕೆ ಸರಿಯಾಗಿ ಆಗೇ ಆಗುತ್ತೆ. ಆ ವಿಶ್ವಾಸ ನಿಮ್ಮಲ್ಲಿದ್ದರೆ ಖಂಡಿತವಾಗಿಯೂ ಅದನ್ನು ಒಂದು ಫಲದ ರೂಪದಲ್ಲಿ ನೀವು ಪಡ್ಕೊಳ್ತೀರಾ. ಎಲ್ಲಿವರೆಗೂ ನಿಮ್ಮಲ್ಲಿ ಸಂದೇಹ ಅನ್ನೋದು ಕಾಡ್ತಾ ಹೋಗುತ್ತೋ ಅಲ್ಲಿವರೆಗೂ ನಿಮಗೆ ಎದುರಿಗಿರುವ ಒಂದು ಒಳ್ಳೆಯ ದಾರಿಯೇ ನಿಮಗೆ ತೆರೆದುಕೊಳ್ಳೋದಿಲ್ಲ, ಕಾಣೋದೇ ಇಲ್ಲ. ನಿಮಗೆ ಮಸುಕಾಗ್ಬಿಡುತ್ತೆ ಎಲ್ಲ ರೀತಿಲೂ. ಅಂದರೆ ಕುದಿಯುವ ನೀರಲ್ಲಿ ನಿಮ್ಮ ಮುಖವನ್ನು ನೋಡ್ಕೊಂಡಾಗ ಸ್ಪಷ್ಟವಾಗಿರೋದಿಲ್ಲ ಅಲ್ಲ, ಅದೇ ರೀತಿ ಶಾಂತವಾದಾಗ, ತಿಳಿಯಾದಾಗ ಅದರಲ್ಲಿ ಮುಖ ನೋಡಿಕೊಂಡ್ರೆ ಸ್ಪಷ್ಟತೆ ಅನ್ನೋದು ಕಾಣುತ್ತೆ. ಅದೇ ರೀತಿಯೇ ಈ ಸಮಯದಲ್ಲಿ ಕೆಲವರು ಮುಂದೇನೋ ನನ್ನ ಮಕ್ಕಳಿಗೆ ಏನಾಗ್ತಾರೋ, ಇಲ್ಲ ಅವ್ರ ಭವಿಷ್ಯ ಹೇಗಿದೆಯೋ, ಅವರಿಗೋಸ್ಕರ ನಾನು ಸ್ವಲ್ಪನೂ ಹಣ ಇಟ್ಟಿಲ್ಲ, ಏನೂ ಒಂದು ಯೋಚನೆ ಮಾಡಿಲ್ಲ ಮುಂದೆ ಏನಾಗುತ್ತೋ ಅಂತೇಳಿ ನೀವು ಈ ಸಮಯದಲ್ಲಿ ಸುಮ್ಮನೆ ವಿನಾಕಾರಣ ಚಿಂತೆ ಮಾಡ್ತಾ ಇದ್ದಾರೆ. ಯಾಕಂದರೆ ಅವರಿಗೂ ಒಂದು ಕರ್ಮಫಲ ಅಂತೇಳಿ ಸಿಗೋಕೆ ಎಲ್ಲ ರೀತಿಯಲ್ಲೂ ಸಿದ್ಧವಾಗಿ ಅವರ ಜನ್ಮವಾಗಿರುತ್ತೆ. ಅದಕ್ಕೆ ತಕ್ಕ ಹಾಗೆ ನೀವು ಬೆಂಬಲಕ್ಕೆ ನಿಂತು ತಂದೆ ತಾಯಿಯಾಗಿ ಅವರಿಗೆ ಗುರುವಾಗಿ ಮಾರ್ಗದರ್ಶನ ಮಾಡಬೇಕು. ಆಗ ಅದು ಅವ್ರ ಜೀವನದಲ್ಲಿ ಏನು ಒಂದು ಭಾಗ್ಯವನ್ನು ಪಡ್ಕೊಳ್ಬೇಕು ಅಂತ ಇರ್ತಾರಲ್ಲ ಅದನ್ನು ಪಡ್ಕೊಳ್ಳೋಕ್ಕೆ, ಡಿಸರ್ವ್ ಆಗಿರುತ್ತಲ್ಲ ಅದನ್ನು ಪಡ್ಕೊಳ್ಳೋಕ್ಕೆ ಅವರು ಆ ಮಾರ್ಗದಲ್ಲೇ ಸಾಗಿ ಅದನ್ನು ಪಡ್ಕೊಳ್ತಾರೆ. ಹಾಗಾಗಿ ನೀವೇ ಈ ಸಮಯದಲ್ಲಿ ವಿನಾಕಾರಣ ಅವ್ರ ಬಗ್ಗೆ ಸಂದೇಹಗೊಂಡು ಅನವಶ್ಯಕವಾಗಿ ಅವ್ರ ಬಗ್ಗೆ ನಕಾರಾತ್ಮಕವಾಗಿ ಚಿಂತಿಸಿದಾಗ ಅವರಿಗೂ ಕೂಡ ಅದೇ ಊರ್ಜೆಗಳು ರವಾನೆ ಆಗ್ತವೆ. ಯಾಕಂದರೆ ತಾಯಿ ತಂದೆ ನೀವು ಮಕ್ಕಳ ಬಗ್ಗೆ ಒಂದು ಏನು ಯೋಜನೆ ಮಾಡ್ತೀರೋ ಅದು ಅವರ ಪರವಾಗಿ ಕೆಲಸ ಮಾಡುತ್ತೆ. ಹಾಗಾಗಿ ನೀವು ಅವರ ಬಗ್ಗೆ ಸಕಾರಾತ್ಮಕವಾಗಿ ಒಂದು ಯೋಚನೆ ಮಾಡಿ ಖಂಡಿತ ನನ್ನ ಮಕ್ಕಳು ಒಂದು ಒಳ್ಳೆಯ ದಡವನ್ನು ಸೇರ್ತಾರೆ, ಪರಿವರ್ತನೆ ಆಗ್ತಾರೆ, ಹಾಗೆ ಒಂದು ಒಳ್ಳೆಯದನ್ನು ಪಡ್ಕೊಳ್ತಾರೆ. ನಾನು ಹಗಲಿರುಳೆನ್ನದೇ ಆ ಗುರುವಿನಲ್ಲಿ ಒಂದು ಸಮರ್ಪಣಾ ಭಾವದ, ಶುದ್ಧತೆಯ ಭಾವದೊಂದಿಗೆ, ನಿಷ್ಕಲ್ಮಶ ಭಾವದೊಂದಿಗೆ ಸಂಪರ್ಕವನ್ನು ಹೊಂದಿದ್ದೀನಿ. ಖಂಡಿತವಾಗಿಯೂ ಆ ಗುರು ನನ್ನ ಇಚ್ಛೆಯನ್ನು ಈಡೇರಿಸ್ತಾರೆ ಅನ್ನುವ ಒಂದು ನಿಮ್ಮ ದೃಢವಾದ ನಿರ್ಧಾರದ, ವಿಶ್ವಾಸದ ಪ್ರಾರ್ಥನೆ ಖಂಡಿತವಾಗಿಯೂ ಫಲ ಕೊಡುತ್ತೆ. ಹಾಗಾಗಿ ನಿಮ್ಮ ಮಕ್ಕಳ ಬಗ್ಗೆ ಆಗಿರ್ಬೋದು, ನಿಮ್ಮ ಮುಂದಿನ ಭವಿಷ್ಯದ ಬಗ್ಗೆ ಆಗಿರ್ಬೋದು, ನೀವು ಚಿಂತೆ ಮಾಡೋದು ಬೇಡ. ಎಲ್ಲವನ್ನ ಬಾಬಾರವರ ಶರಣದಲ್ಲಿ ಅರ್ಪಣೆ ಮಾಡಿ, ಸಮರ್ಪಣೆ ಮಾಡಿ, ನೀವು ಕೂಡ ಸರೆಂಡರ್ ಆಗಿ ಮುಂದೆ ಸಾಗಿ ಪ್ರಾಮಾಣಿಕ ಪ್ರಯತ್ನ
ಪ್ರಯತ್ನ ನಿಮ್ಮದು ದಿನನಿತ್ಯ ಹೇಗಿರುತ್ತೋ ಕರ್ಮಗಳ ಆಧಾರದ ಮೇಲೆ ನಾಳೆಯ ದಿನ ಮರುದಿನ ನಿಮಗೆ ಸಿಗ್ತಾ ಹೋಗುತ್ತೆ ಎಲ್ಲ ರೀತಿಯ ಒಂದು ಪರಿವರ್ತನೆಯ ರೂಪದಲ್ಲಿ. ಯಾವುದೇ ರೀತಿ ನಿಮಗೆ ಯಾರೂ ಕೂಡ ಮೋಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾರೇ ಏನೇ ಮಾಡಬೇಕು ಅಂಥೇಳಿ ನಿಮ್ಮ ಹತ್ರ ಬಂದರೂ ಕೂಡ ಅದು ಅವರಿಂದ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಬಾಬಾರವರ ರಕ್ಷಣಾ ಚಕ್ರದಲ್ಲಿ ನೀವು ಸುರಕ್ಷಿತವಾಗಿದ್ದೀರಾ. ಹಾಗಾಗಿ ಯಾರೂ ಕೂಡ ನಿಮ್ಮನ್ನು ಏನೂ ಮಾಡೋಕ್ಕಾಗೋದಿಲ್ಲ. ಬಂದರೂ ಕೂಡ ಅವರ ಮೇಲೆ ತಿರುಗುಬಾಡುವಂತೆ ಅದು ಪ್ರಯೋಗವಾಗಿ ಅವರಿಗೆ ನಷ್ಟ ಆಗುತ್ತೆ, ಅವರಿಗೆ ಏನಾದರೂ ಅನಾರೋಗ್ಯದ ಸಮಸ್ಯೆ ಕಾಡುತ್ತೆ, ಇಲ್ಲಾಂದರೆ ಅವರ ಜೀವನದ ಅವನತಿ ಆಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ. ಹಾಗಾಗಿ ನೀವು ಬೇರೆ ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಬೇಡಿ. ನೀವು ಏನು ಮಾಡಬೇಕು ಅಂತಿದ್ರಲ್ಲ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ. ಹಾಗೆ ಒಂದು ಒಳ್ಳೆಯ ಸೇವೆ ಕರ್ಮ ಅದರ ಉದ್ದೇಶವನ್ನು ಹೊಂದಿ ಮನಸ್ಸಲ್ಲಿ ಒಂದು ದಯೆ ಕರುಣೆ ಪ್ರೇಮ ಸೇವೆಯ ಭಾವವನ್ನು ಹೊಂದಿ ಮನುಷ್ಯತ್ವ ಮಾನವೀಯತೆಯಿಂದ ನಡ್ಕೊಳ್ಳುವ ಒಂದು ಕರ್ಮದ ಉದ್ದೇಶವನ್ನು ಹೊಂದಿದರೆ ಜೀವನ ನಿಮ್ಮದು ಸುಂದರವಾಗಿ ಬದಲಾಗ್ತಾ ಹೋಗುತ್ತೆ. ಆ ಭಗವಂತನೇ ಸ್ವಯಂ ನಿಂತು ನಿಮ್ಮ ಜೀವನವನ್ನು ಸುಂದರವಾಗಿ ಕಟ್ಟಿಕೊಡ್ತಾರೆ, ಸುಂದರವಾದ ಬದುಕಾಗಿ ಕಟ್ಟಿಕೊಡ್ತಾರೆ, ದೊಡ್ಡವನ್ನು ಸೇರಿಸ್ತಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ. ಗುರುವಿನ ಒಂದು ದಯೆ ಕರುಣೆ ಪ್ರೇಮವನ್ನು ನೀವು ಸಂಪಾದನೆ ಮಾಡಿದರೆ ಈ ಸಮಯದಲ್ಲಿ ಆ ಗುರುವಿನಿಂದ ಸಾಕ್ಷಾತ್ಕಾರವನ್ನು ಪಡೆದುಕೊಳ್ತೀರಾ. ದೈವ ದರ್ಶನವೇ ಆಗುತ್ತೆ ನಿಮಗೆ ಮುಂದಿನ ದಿನಗಳಲ್ಲಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ. ಅಂದರೆ ಒಂದು ಒಳ್ಳೆಯ ಫಲದ ಮೂಲಕ ಅಂದರೆ ನೀವು ಏನು ಅನ್ಕೊಂಡಿದ್ದೀರೋ ಅದನ್ನು ಪಡ್ಕೊಳ್ಳೋ ಮೂಲಕ ನೀವು ದೈವ ಬಲದ ದರ್ಶನವನ್ನು ಪಡ್ಕೊಳ್ತೀರಾ. ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಎಲ್ಲ ವಿಚಾರಗಳು ಎಲ್ಲರಿಗೂ ಅನ್ವಯಿಸುತ್ತೆ ಅಂತಲ್ಲ. ಖಂಡಿತವಾಗಿಯೂ ನೀವು ಯಾವ ಎನರ್ಜಿಯ ಮೂಲಕ ಈ ಸಂಪರ್ಕಕ್ಕೆ ಬಂದು ಗುರುವಿನಲ್ಲಿ ಒಂದು ಪ್ರಶ್ನೆಯನ್ನು ಇಟ್ಟು ಈ ರೀಡಿಂಗ್ನ ನೋಡಿರ್ತೀರ, ಕೆಲವು ಪರಿವರ್ತನೆಗಳು ಕೆಲವು ಬ್ಲೆಸ್ಸಿಂಗ್ಗಳು ಈ ಸಮಯದಲ್ಲಿ ನಿಮಗೆ ಸಿಗ್ತಾ ಇರುತ್ತೆ ಒಂದು ಮಾರ್ಗದರ್ಶನದ ಮೂಲಕ. ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗಲ್ಲಿ ನಿಮಗೆ ಬಾಬಾರವರ ಮೂಲಕ ಸಿಕ್ಕಿರುವ ಮೆಸೇಜ್ಗಳು ನಿಮ್ಮ ಜೀವನಕ್ಕೆ ರೆಸನೆಟ್ ಆದರೆ ಕೃತಜ್ಞತಾ ಭಾವದಿಂದ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಈಗ ಎಲ್ಲರೂ ಸೇರಿ ಹೇಳೋಣವಾ.